भगवो ब्रह्मा अतुल्यत्वादि चेत् ಒಂದು ಪೂರ್ವಪಕ್ಷಿ ಸಿದ್ಧಾಂತಿ ಹೇಳಿದ್ದು, ಸಿದ್ಧಾಂತಿ ಮೇಲೆ ಪೂರ್ವಪಕ್ಷಿ ಇದು. ಸಿದ್ಧಾಂತಿ ಏನ್ ಹೇಳಿದ, ಸುಖ ದುಃಖಾದಿಗಳೆಲ್ಲ ಆತ್ಮನ ಮೇಲೆ ಅವಿದ್ಯಾಧ್ಯಾರೋಪಿತವಾಗಿದೆ, ಜರ ಮೃತ್ಯುವಾದಿಗಳಂತೆ. ಅದನ್ನು ಒಪ್ಕೊಂಡಿದ್ದಾನೆ ಮೀಮಾಂಸಕ. ಮುಪ್ಪು ಮರಣ ಬೇರೆ ರೋಗಾದಿಗಳು ಜರಕ್ಕೆ ಶರೀರಕ್ಕೆ ಹೊತ್ತು ಆತ್ಮನಿಗಲ್ಲ, ಅದು ಮೀಮಾಂಸಕ ಒಪ್ಪಿದ್ದಾನೆ. ಅದ ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖಾದಿಗಳು ಆತ್ಮನಿಗೆ ಅಂತಾನೆ. ಭಾಷಿಕರು ವ್ಯತ್ಯಾಸ ಇಲ್ಲ ಅಂತಾರೆ. ರೋಗ ರುಜಿನ ಮುಪ್ಪು ಮರಣ ಹೇಗೆ ಶರೀರಕ್ಕೋ ಅದೇ ರೀತಿ ಸುಖ ದುಃಖಾದಿಗಳು ಅಂತಃಕರಣಕ್ಕೆ ಆತ್ಮನಿಗಲ್ಲ ಅಂತದ್ದು. ಈ ಪೂರ್ವಪಕ್ಷಿ ಅಂತಿದ್ದಾನೆ, ಹಾಗೆ ನೀವು ಹೇಳಿ ಸರಿ ಆಗೋಲ್ಲ, ಆ ದೃಷ್ಟಾಂತ ಬರಲ್ಲ, ಈ ಸ್ಥಾನಪುರುಷ ದೃಷ್ಟಾಂತ ಇದಕ್ಕೆ ಹೊಂದಲ್ಲ ಅಂತಾರೆ. ಅಂದ್ರೆ ಹಾಗಲ್ಲ, ಏನಾಗಲ್ಲ, ಆ ಸ್ಥಾನಪುರುಷ ದೃಷ್ಟಾಂತ ಸರಿ ಆಗೋಲ್ಲ. ಅತುಲ್ಯತ್ವಾದಿ ಚೇತ್, ಯಾಕೆಂದ್ರೆ ಎರಡೂ ಒಂದಕ್ಕೊಂದಕ್ಕೆ ಸಮಾನವಾಗಿಲ್ಲ. ಸ್ಥಾನಪುರುಷ ದೃಷ್ಟಾಂತಕ್ಕೂ ಆತ್ಮನಿಗೆ ಸುಖ ದುಃಖಾದಿಗಳು ಇಲ್ಲ ಅನ್ನೋದಕ್ಕೂ ಹೊಂದಾಣಿಕೆ ಇಲ್ಲ, ಬೇರೆ ಬೇರೆ ಆಗಿದೆ. ಹೇಗೆ ಅಂತ ಹೇಳ್ತಾನೆ. ಸ್ಥಾನಪುರುಷು ಜ್ಞೇಯಾವೇವ ಸಂತೌ, ಸ್ಥಾನಪುರುಷೋ ಜ್ಞೇಯಾವೇವ ಸಂತೌ, ಜ್ಞಾತ್ರ ಅನ್ಯೋನ್ಯಸ್ಮಿನ್ ಅಧ್ಯಸ್ಥು ಅವಿದ್ಯೆಯ, ಜ್ಞಾತ್ರ ಅನ್ಯೋನ್ಯಸ್ಮಿನ್ ಅಧ್ಯಸ್ಥೌ ಅವಿದ್ಯೆಯ. ದೇಹಾತ್ಮನೋಸ್ತು ದೇಹಾತ್ಮನೋಸ್ತು ಜ್ಞೇಯಜ್ಞಾತ್ಯೋರೇವ ಇತರೇತರಾಧ್ಯಾಸ ಇತಿ, ಜ್ಞೇಯಜ್ಞಾತ್ಯೋರೇವ ಇತರೇತರಾಧ್ಯಾಸಃ ಇತಿ ಸಮೋ ದೃಷ್ಟಾಂತಃ. ಸಮೋ ದೃಷ್ಟಾಂತಃ. ಇಲ್ಲಿ ಮೋಟು ಮರ ಪುರುಷ ಎರಡು ನಮಗಿಂತ ಬೇರೆನೆ. ನಮಗಿಂತ ಬೇರೆಯಾಗಿರೋ ಮೋಟು ಮರದಲ್ಲಿ ನಮಗಿಂತ ಬೇರೆಯಾದ ಮನುಷ್ಯರನ್ನು ಆರೋಪ ಮಾಡ್ತೀವಿ, ಅದು ಹೊಂದತ್ತೆ. ಅದು ಸ್ಪಷ್ಟ ಅವಿದ್ಯೆಯಿಂದ ಆದದ್ದು ಅಂತ. ಆದರೆ ದೇಹ ಮತ್ತು ಆತ್ಮ ನಮಗಿಂತ ಬೇರೆ ಅಲ್ಲ. ಒಂದು ನಾನು, ಒಂದು ದೇಹ, ಅದು ಒಂದೇ ನಮಗಿಂತ ಬೇರೆ. ಇನ್ನೊಂದು ನಮಗಿಂತ ಬೇರೆ ಅಲ್ಲ, ಇನ್ನೊಂದು ನಾವೇ. ಇನ್ನೊಂದು ಯಾವುದೋ ಆತ್ಮ ನಾವೇ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಬೇರೆ, ಹೌದು. ಇದೆರಡಕ್ಕೆ ಅಧ್ಯಾಸ ಆಗಿದೆ ಅಂದ್ರೆ ಇದು ಒಪ್ಕೊಳ್ಳೋಕ್ಕಾಗಲ್ಲ. ತಪ್ಪಲಿಕ್ಕೆ ಆಗ್ಬೇಕಾದ್ರೆ 3 ನಿಯಮ ಇದೆ. ಯಾವ್ಯಾವ 3 ನಿಯಮ? ಒಂದು, ಎರಡೂ ಕಂಡಿರಬೇಕು. ಇನ್ನು ಎರಡಕ್ಕೂ ಹೋಲಿಕೆ ಇರಬೇಕು. ಆಮೇಲೆ ಅಲ್ಲ, ಹೋಲಿಕೆ ಇರ್ಬೇಕು ಅಷ್ಟೇ ಅಲ್ಲ, ಇದು ವಿರುದ್ಧ ಆಬ್ಜೆಕ್ಟ್ ಇರ್ಬೇಕು, ಕಂಡಿರ್ಬೇಕು. ಎರಡು ಬೇರೆಯಾಗಿರ್ಬೇಕು, ಎರಡೂ ಕಂಡಿರ್ಬೇಕು, ಎರಡಕ್ಕೂ ಹೋಲಿಕೆ ಇರಬೇಕು. ಅದೇ ನಮಗಿಂತ ಬೇರೆಯಾಗಿರ್ಬೇಕು. ಬರೀ ಬೇರೆ ಆಗಿದೆ ಹಾಗಾಗಲ್ಲ, ಕಂಡಿರ್ಬೇಕು, ಕಂಡಿದ್ದು ಹೋಲಿಕೆಯೂ ಇರಬೇಕು. ಬೇರೆಯಾಗಿರೋದು, ಕಂಡಿರೋದು, ಹೋಲಿಕೆ ಇರೋದು, 3 ಇದ್ದ ಅವಿದ್ಯೆ ಆಗತ್ತೆ ಅಂತ ಲೋಕದಲ್ಲಿ. ಹೌದು. ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್ ವಿದ್ಯೆ ಅರ್ಥ ಏನು? ದೇಹಾತ್ಮರುಗಳಾದರೋ ದೇಹ ಜ್ಞೇಯ, ಆತ್ಮ ಜ್ಞಾತರು, ಇವುಗಳಿಗೆ ಇತರೇತರ ಅಧ್ಯಾಸ ನೀವಂದ್ರೆ ಇದು ಸಮವಾದ ದೃಷ್ಟಾಂತ ಆಗೋದಿಲ್ಲ. ಯಾರಾದ್ರೂ ನನ್ನನ್ನು ನೀನು ತಪ್ಪು ತಿಳ್ಕೊತಾರಂದ್ರೆ, ನಿನ್ನನ್ನು ನಾನು ತಪ್ಪು ತಿಳ್ಕೊತಾರ? ನಿನ್ನನ್ನು ನಾನು ಗೌಣವಾಗಿ ಹೇಳ್ಬೋದು, ಅಭಿಮಾನಿಯಿಂದ ಹೇಳ್ಬೋದು. ತೇಜುನೇ ನಾನೇ, ತೇಜು ಏನು ಹೇಳಿದ್ರು ಅದು ನಂಗೆ ಓಕೆ ಅಷ್ಟು ಅಂತ ಅಭಿಮಾನಿಯಿಂದ ಹೇಳ್ಬೋದು. ಅದೇ ನನ್ನನ್ನು ತೇಜು ತಪ್ಪು ತಿಳ್ಕೊಳ್ಳೋದು, ತೇಜು ನಾನು ತಪ್ಪು ತಿಳ್ಕೊಳ್ಳೋದು ಇಲ್ಲಪ್ಪ. ನಾನು ಯಾವಾಗಲೂ ಒಳಗಿರೋರು, ನಾನು ಯಾವಾಗಲೂ ಸಬ್ಜೆಕ್ಟು, ನಾನು ಯಾವಾಗಲೂ ಅತ್ಯಂತ ನೀನಾಗದೇ ಇರೋದು, ಅತ್ಯಂತವಾಗಿ ಅದು ಕಾಣದೇ ಇರೋದು. ಇದಕ್ಕೆ ಅಧ್ಯಾಸ ಅಂತ ನೀವು ಅಂತಿದ್ದೀರಲ್ಲ, ಇದನ್ನು ಹೆಂಗೆ ನಾವು ಒಪ್ಪೋದು? ಇದು ಹೊಂದಲ್ವಲ್ಲ. ಕಂಡಿರ್ಬೇಡ್ವೆ, ಆಮೇಲೆ ಹೋಲಿಕೆ ಇರ್ಬೇಡ್ವೆ, ಆಮೇಲೆ ಹೊರಗಿರ್ಬೇಡ್ವೆ. ಅತಃ ದೇಹಧರ್ಮ ಜ್ಞೇಯೋಪಿ, ಅತಃ ದೇಹಧರ್ಮ ಜ್ಞೇಯೋಪಿ ಜ್ಞಾತು ಆತ್ಮನಃ ಭವತಿ ವಿಷೇ, ಜ್ಞಾತು ಆತ್ಮನಃ ಭವತಿ ಇತಿ ಚೇತ್. ದೇಹಧರ್ಮ ಗೊತ್ತಾಗ್ತಿದೆ, ಒಪ್ಕೋತೀನಿ. ನಂಗೀಗ ವಯಸ್ಸಾಯ್ತು, 60 ಆಯ್ತು, 70 ಆಯ್ತು, ಬಲಿ ಫಲಿತ ಅದಕ್ಕೆ ಬಂದೆ, ಸುಕ್ಕಾಗಿದೆ, ಕೂದಲೆಲ್ಲ ಬೆಳ್ಳಗಾಗಿದೆ, ಮೈಯಲ್ಲಿ ಶಕ್ತಿ ಇದೆ, ಗೊತ್ತಾಗ್ತಿದೆ. ಹೌದು, ದೇಹಧರ್ಮ ಗೊತ್ತಾಗುತ್ತಿದ್ದರೂ ಅರಿಯುವ ಆತ್ಮನೋ ಜ್ಞೇಯೋಪಿ ಜ್ಞಾತು ಆತ್ಮನಃ, ಅರಿಯುವ ಆತ್ಮನಿಗೆ ಅದು ಸಂಬಂಧ ಪಡಬಹುದು, ಅದು ಆತ್ಮನಿಗೆ ಸೇರ್ಕೋಬಹುದು. ಅದ್ರಲ್ಲಿ ವಿರೋಧ ಇಲ್ಲ. ಒಂದು ಜ್ಞೇಯ ಒಬ್ಬ ಜ್ಞಾತು ಸೇರ್ಬಹುದು. ಇದೇನು ತಪ್ಪಲಿಕೆ ಅಲ್ಲ ಇದು ಅಂತಾರೆ. ತಪ್ಪಲಿಕೆ ಯಾಕಂತೀರಾ? ಅಲ್ಲ, ಅದ್ರಲ್ಲಿ ಅರ್ಧ ತಪ್ಪಲಿಗೆ ಅವನೇ ಒಪ್ಕೊಂಡಂಗಾಯ್ತು. ಜ್ಞೇಯೋಪಿ ಅಂತಂದ್ಮೇಲೆ ಜ್ಞೇಯವನಿಗೆ ಜ್ಞಾತು ಅಂತ ಅನ್ಕೋ ತಪ್ಪಲಿಕೆ ಅಲ್ವನ? ಜ್ಞಾತವನ್ ಜ್ಞೇಯನ ತಪ್ಪಲಿಕೆ ಅಲ್ವನ? ಅವನೇ ಹಾಕೊಂಡಂಗಾಯ್ತು ಅರ್ಧಾತ. ಜ್ಞೇಯೋಪಿ ಅಂತಂದ. ದೇಹಧರ್ಮವು ಗೊತ್ತಾಗುತ್ತಿದ್ದರೂ ಜ್ಞಾತವಾದ ಆತ್ಮನಿಗೆ ಆಗ್ಬಹುದು ಅಂತಂದ್ರೆ ಏನಂತೀರ?
ನ ಆಗೋಲ್ಲ ಅದು ಅಚೈತನ್ಯಾದಿ ಪ್ರಸಂಗಾತ್. ಚೈತನ್ಯಾದಿ ಪ್ರಸಂಗಾತ್. ದೇಹ ಧರ್ಮ ಆತ್ಮನಿಗೆ ಸಂಬಂಧಪಟ್ಟರೆ ಆತ್ಮ ಅಚೇತನ, ಆತ್ಮ ಸಾವಯವ, ಆತ್ಮ ಪರಿಚ್ಛಿನ್ನ, ಆತ್ಮ ವಿಕಾರಿ ಇವೆಲ್ಲವೂ ಬಂದ್ಬಿಡುತ್ತೆ. ಅಚೈತನ್ಯಾದಿ ಎಕ್ಸೆಟ್ರಾ. ಚೇತನ ಯಾಕೆ ದೇಹ ಚೇತನವಲ್ಲ. ದೇಹ ನಾನಾದ್ರೆ ನಾನು ಚೇತನವಲ್ಲ ಅಂತ ಆಗ್ತೀನಿ. ದೇಹ ಬದಲಾವಣೆ ಆಗುತ್ತೆ, ವಿಕಾರವಾಗುತ್ತೆ. ದೇಹ ನಾನಾದ್ರೆ ನಾನು ಬದಲಾವಣೆ ಆಗೋನು ವಿಕಾರವೂ ಆಗ್ತೀನಿ. ದೇಹ ಸಾವಯವ, ದೇಹ ನಾನಾದ್ರೆ ನಾನು ಸಾವಯವ ಆಗ್ತೀನಿ. ಹಾಗೆ ದೇಹ ನಾನಾದ್ರೆ ದೇಹಕ್ಕಿರೋ ಎಲ್ಲಾ ಧರ್ಮವೂ ನನ್ನದಾಗ್ಬಿಡುತ್ತೆ, ನಾನಾಗ್ಬಿಡ್ತೀನಿ. ಇದು ಉಪನಿಷತ್ತಿಗೂ ಇಷ್ಟ ಇಲ್ಲ, ಶಾಸ್ತ್ರಕ್ಕೂ ಇಷ್ಟ, ಇದು ಜ್ಞಾನಿಗಳಿಗೂ ಯುಕ್ತಿಗೂ ಇಷ್ಟ ಇಲ್ಲ. ಸಂಗ್ರಹ ವಾಕ್ಯ. ಯದಿ ಯದಿ ಜ್ಞೇಯಸ್ಯ ದೇಹಾದೇಹ ಕ್ಷೇತ್ರಸ್ಯ ಧರ್ಮಾಃ ಜ್ಞೇಯಸ್ಯ ದೇಹಾದೇಹ ಕ್ಷೇತ್ರಸ್ಯ ಧರ್ಮಾಃ ಸುಖ ದುಃಖ ಮೋಹಿ ಇಚ್ಛಾದಯಃ ಸುಖ ದುಃಖ ಮೋಹೇಚ್ಛಾದಯಃ ಜ್ಞಾತುಃ ಭವಂತಿ. ಜ್ಞಾತುಃ ಭವಂತಿ. ತರ್ಹಿ ಜ್ಞೇಯಸ್ಯ ಕ್ಷೇತ್ರಸ್ಯ ಧರ್ಮಾಃ ತರ್ಹಿ ಜ್ಞೇಯಸ್ಯ ಕ್ಷೇತ್ರಸ್ಯ ಧರ್ಮಾಃ ಕೇಚನ ಆತ್ಮನಃ ಭವಂತಿ. ಕೇಚನ ಆತ್ಮನಃ ಭವಂತಿ. ಅವಿದ್ಯಾಧ್ಯಾರೋಪಿತಾಃ ಜರಾಮರಣಾದಯಸ್ತು ಅವಿದ್ಯಾಧ್ಯಾರೋಪಿತಾಃ ಜರಾಮರಣಾದಿವಸ್ ನ ಸಂಭವಂತಿ ಇತಿ ನ ಸಂಭವಂತಿ ಇತಿ ವಿಶೇಷ ಹೇತು ವಕ್ತವ್ಯಃ. ವಿಶೇಷ ಹೇತುಃ ವಕ್ತವ್ಯಃ. ಇಲ್ಲಿ ಒಂದು ವೇಳೆ ಜ್ಞೇಯವಾದ ಗೊತ್ತಾಗುತ್ತಿರುವ ಹೊರಗಿರುವ ತಿಳಿದು ಬರುತ್ತಿರುವ ಕ್ಷೇತ್ರವಾದ ದೇಹವೇ ದೇಹಾದಿಗಳ ಧರ್ಮ. ಕ್ಷೇತ್ರ ಅಂದ್ರೆ ಅನಾತ್ಮ ಅಂತ. ಅನಾತ್ಮ, ಕ್ಷೇತ್ರ, ದೃಶ್ಯ ಎಲ್ಲ ಒಂದೇ ಅರ್ಥ. ಕ್ಷೇತ್ರವಾದ ದೇಹಾದಿಗಳ ಧರ್ಮ ಇದೆಯಲ್ಲ, ದೇಹಾದಿಗಳ ಧರ್ಮ, ದೇಹ ಧರ್ಮ ಜರಾಮರಣ, ಪ್ರಾಣಧರ್ಮ ಹಸಿವು ಬಾಯಾರಿಕೆ, ಮನಸ್ಸಿನ ಧರ್ಮ ಶೋಕ ಮೋಹ. ಇವುಗಳು ಅಂದರೆ ಸುಖ ದುಃಖ ಮೋಹ ಇಚ್ಛಾದಿಗಳು ಜ್ಞಾತರಿಗೆ ಆಗತ್ತೆ. ಇದೆಲ್ಲ ಆಗ್ಬಿಡುತ್ತೆ. ದೇಹ ಧರ್ಮ ಆದರೂ ಇದು ಆಗತ್ತೆ. ತರ್ಹಿ ಆತ್ಮಜ್ಞಾನ ತರ್ಹಿ ಜ್ಞೇಯಸ್ಯ ಕ್ಷೇತ್ರಸ್ಯ ಕೇಚನ ಧರ್ಮ. ಆವಾಗ ಆಗತ್ತೆ ಕ್ಷೇತ್ರವಾಗಿರುವಂತಹ ಜ್ಞೇಯವಾಗಿರುವಂಥದ್ದೆಲ್ಲ ಕೆಲವು ಧರ್ಮ ಆತ್ಮನಿಗೆ ಆಗತ್ತೆ. ಕೆಲವು ಧರ್ಮ ಯಾವುದೋ ಸುಖ ದುಃಖ ಮೋಹ ಇಚ್ಛಾದಿಗಳು ಅದು ಜರಾಮರಣಾದಿಗಳು ಆಗೋಲ್ಲ. ಯಾಕಂದ್ರೆ ಅವಿದ್ಯಾಧಾರ್ಪಿತವಾಗಿರೋದ್ರಿಂದ. ಜರಾಮರಣಾದಿಗಳು ಇದು ಮೀಮಾಂಸಕರು ಮಾಡ್ಬೋದು, ಎರಡಕ್ಕೂ ಮಧ್ಯಮನೆ ಇಟ್ಕೋಬಹುದು. ಅಧ್ಯಾಧ್ಯಾರೋಪಿತ ಮಾಡ್ಬೋದು. ಕೇಚಿತ್ತು ಆತ್ಮನಃ ಭವಂತಿ ಅವಿದ್ಯಾಧ್ಯಾರೋಪಿತ ಜರಾಮರಣಾದೇಶು ನ ಭವಂತಿ. ಕ್ಷೇತ್ರ ಧರ್ಮವಾದ ಕೆಲವು ಆತ್ಮನಿಗೆ ಆಗುತ್ತೆ. ಅವಿದ್ಯಾಧ್ಯಾರೋಪಿತವಾಗಿರುವ ಅಂತ ನೀವು ಹೇಳ್ತಿದ್ದೀರಾ. ಅವನ ಅಧ್ಯಾಧ್ಯಾರೋಪಿತ ಅವನಲ್ಲ, ಅವನು ನಿಜವಾಗಿಯೇ ಪುಣ್ಯ ಪಾಪ ಉಳ್ಳವನು, ಸುಖ ದುಃಖಾದಿ ಉಳ್ಳವನು, ಕರ್ತೃಭೋಕ್ತ ಆಗಿರೋನು ಅಂತಾನೆ. ನೀವು ಅವಿದ್ಯಾಧ್ಯಾರೋಪಿತ ಅಂತೀರ. ಅವಿದ್ಯಾಧ್ಯಾರೋಪಿತವಾದದ್ದಾದರೂ ಅವುಗಳು ಆತ್ಮನಿಗೆ ಆಗತ್ತವೆ, ಜರಾಮರಣಾದಿಗಳು ಮಾತ್ರ ಆಗೋಲ್ಲ ಅಂತ ನೀವು ಅಂದ್ರೆ ಇದಕ್ಕೇನು ಕಾರಣ? ಇದಕ್ಕೆ ವಿಶೇಷ ಹೇಳಬೇಕು. ಎರಡೂ ಕ್ಷೇತ್ರ ಧರ್ಮವೇ. ಯಾವ್ಯಾವ? ಶೋಕ ಮೋಹಾದಿಗಳು, ಸುಖ ದುಃಖ ಮೋಹ ಇಚ್ಛೆ ಇವುಗಳು. ಆಮೇಲೆ ಇದು ಸುಖ ದುಃಖ ಮೋಹ ಇಚ್ಛಾದಿಗಳು ಜ್ಞೇಯವಾಗಿದೆ, ಜರಾಮರಣವೂ ಜ್ಞೇಯವಾಗಿದೆ. ಅದು ಜರಾಮರಣಾದಿಗಳು ಆತ್ಮನಿಗೆ ಇಲ್ವಂತೆ, ಸುಖ ದುಃಖ ಮೋಹ ಇಚ್ಛಾದಿಗಳು ಆತ್ಮನಿಗೆ ಉಂಟಂತೆ. ಇದೇನು ಕಾರಣ? ಯಾಕೆ ಹೀಗೆ? ಇದಕ್ಕೇನು ವಿಶೇಷ? ಇದನ್ನು ಕಾರಣ ಕೊಡಬೇಕು ಅಂತ ಇದ್ದಾರೆ ಶಂಕರಾಚಾರ್ಯ. ಎರಡೂ ಕ್ಷೇತ್ರವಾದ ಮೇಲೆ, ಎರಡೂ ದೃಶ್ಯವಾದ ಮೇಲೆ, ಎರಡೂ ಆತ್ಮನಿಗೆ ವಿಷಯವಾದ ಮೇಲೆ ಜರಾಮರಣಾದಿಗಳು ಆಗೋಲ್ಲ, ಸುಖ ದುಃಖ ಮೋಹ ಇಚ್ಛಾದಿಗಳು ಆಗತ್ತೆ ಅಂತಂದ್ರೆ ಯಾಕೆ? ಏನ್ ಕಾರಣ? ಇಲ್ಲ ಎರಡೂ ಆಗೋಲ್ಲ ಅನ್ನಿ, ಎರಡೂ ಆಗತ್ತೆ ಅನ್ನಿ. ಒಂದು ಇವುಗಳು ಮಾತ್ರ ಸುಖ ದುಃಖ ಮೋಹ ಇಚ್ಛಾದಿಗಳು ಆಗಲ್ವಂತೆ, ಆಗತ್ತಂತೆ. ಜರಾಮರಣಾದಿಗಳು ಮಾತ್ರ ಆಗಲ್ವಂತೆ ಆತ್ಮನಿಗೆ. ಇದು ಹೊಂದಲ್ಲ ಅಂತ ಇದ್ದಾರೆ. ಅರ್ಥ ಆಯ್ತಾ? ಜರಾಮರಣಾದಿಗಳು ಇರೋಲ್ಲ. ಜರಾಮರಣನು ಜ್ಞೇಯ ಅಲ್ಲ. ಯಾವುದು ಅದದ್ದು? ಸುಖ ದುಃಖ ಯಾವ್ದದ್ದು? ಜರಾಮರಣ ಯಾವ್ದದ್ದು? ಸುಖ ದುಃಖಾದಿಗಳೆಲ್ಲ ಅಂತಃಕರಣ ಧರ್ಮ, ಅದು ಆತ್ಮನಿಗಾಗತ್ತೆ. ಜರಾಮರಣ ದೇಹ ಧರ್ಮ, ಅದು ಬರಲ್ಲ. ಅಂತಃಕರಣ ಧರ್ಮ ಬರುತ್ತೆ, ದೇಹ ಧರ್ಮ ಬರಲ್ಲ ಅನ್ನೋ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಸುಖ ದುಃಖ ಮೋಹ ಇಚ್ಛಾದಿಗಳು ಅಂತಃಕರಣದ್ದು, ಅದು ಆತ್ಮ ಸೇರಿದ್ದು, ಕರ್ತೃ ಹೋಗ್ತು ಆತ್ಮ ಅಂತ ಅಂತೀರ. ಜರಾಮರಣ ಸ್ಪಷ್ಟ ದೇಹದ್ದು, ಅದಿಲ್ಲ ಅಂತೀರ. ಯಾಕೆ ಹಿಂಗ್ ವಿಭಾಗ ಮಾಡ್ತೀರಾ? ಇಲ್ಲ ಎರಡೂ ಬರಲ್ಲ. ಜರಾಮರಣ ಜ್ಞೇಯ ಅಲ್ಲ ಅಲ್ವಾ? ಅಲ್ಲ, ದೇಹದ್ದು ಅಂತ ಇಟ್ಕೊಂಡು ಜ್ಞೇಯ ಅಂತ ಮೀಮಾಂಸಕರು ಜ್ಞೇಯ ಅಂತಾರೆ.
ಯಾಕೆಂದ್ರೆ ಅಯ್ಯೋ ನಂಗೆ ವಯಸ್ಸಾಯ್ತು ಕಣ್ರಿ, ನಂಗೆ ಇವಾಗ ಹೇಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ನೋಡಿ ಕೈಯೆಲ್ಲ ಸುಕ್ಕಾಗಿದೆ, ನನ್ನ ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ, ಮೈಯೆಲ್ಲ ಏನು ಶಕ್ತಿಯೇ ಇಲ್ಲ ಅಂತ ಅವನು ಅದನ್ನ ದೇಹದ ಬಗ್ಗೆ ವೆರಿಫೈ ಮಾಡಿ ಹೇಳ್ತಾನೆ. ನಮಗೂ ಒಪ್ಪಿಗೆನೆ ಅದು. ಹಾ, ಅನುಭವದಲ್ಲೇ ಇದೆಯಲ್ಲ. ವೇದಾಂತಿಗಳು ಒಪ್ಕೋತಾರೆ ಅಷ್ಟರ ಮಟ್ಟಿಗೆ, ಒಂದು ಅಂಶಕ್ಕೆ. ಪರಮಾರ್ಥವಾಗಿ ಇಲ್ಲವೇ ಇಲ್ಲ, ಅದು ವಿಷಯ ಬೇರೆ. ಪ್ರಕ್ರಿಯೆ ಕಾಲಕ್ಕೆ ದೇಹ ದೃಶ್ಯ ಅನಾತ್ಮ ಬೇರೆ ಅಂತ ಒಪ್ಕೊಳ್ತೀವಿ, ಬಿಡಿಸ್ಕೊಳ್ಳೋಕೆ ವಿವೇಕ ಮಾಡ್ಕೋಬೇಕಲ್ಲ. ಹುಟ್ಟು ಸಾವು ದೃಶ್ಯ ಅಲ್ಲ ಅಲ್ವಾ ನಮಗೆ? ಹಾಗೆ ಹುಟ್ಟು ಸಾವು ಅವನು ಏನಂತಿದ್ದಾನೆ ಅಂದ್ರೆ, ಹುಟ್ಟು ಸಾವನ್ನು ಅನುಮಾನ ಮಾಡ್ತಾನೆ. ಈ ದೇಹ ಸ್ವಭಾವವನ್ನು ನೋಡಿ ಹುಟ್ಟು ಸಾವನ್ನು ಅನುಮಾನ ಮಾಡ್ತಾರೆ. ಹುಟ್ಟು ಸಾವು ನಮ್ಗೆ ಅನುಭವ ಆಗಲ್ಲ. ಯಾಕೆಂದ್ರೆ ಸಾಯೋ ಅನುಭವ ನಮ್ಗಿದ್ದೆ ನಾವು ಸತ್ತಿಲ್ಲ ಅಂತ ಆಗ್ತೀವಿ. ಯಾಕೆಂದ್ರೆ ಕಾಫಿ ಅನುಭವ ನಮ್ಗಿದ್ದೆ ನಾವು ಮುಂಚೆ ಕಾಫಿಗಿಂತ ಮುಂಚೆ ಇರಬೇಕು, ಕಾಫಿ ಕುಡಿದ ಮೇಲೂ ಇರಬೇಕು. ಹುಟ್ಟು ಸಾವಿನ ಅನುಭವ ನಮ್ಗಿದ್ರೆ ಹುಟ್ಟು ಸಾವಿಗಿಂತ ನಾವು ಬೇರೆಯಾಗಿ ಇರ್ಬೇಕಾಗತ್ತೆ ಅಷ್ಟೇ. ಇದಕ್ಕೆ ಜರಾಮರಣಾದಿಗಳು ಮಾತ್ರ ಆತ್ಮನಿಗಿಲ್ಲ, ಸುಖ ದುಃಖಾದಿಗಳು ಉಂಟು ಅನ್ನೋ ವಿಶೇಷ ಹೇತುವನ್ನು ಹೇಳಬೇಕಾಗತ್ತೆ. ನಭವಂತೀತಿ ಅಸ್ತಿ ಅನುಮಾನ, ಸುಖ ದುಃಖ ಮೋಹೇಚ್ಛಾದಿಗಳು ಆತ್ಮನಿಗಿಲ್ಲ ಅನ್ನೋ ಅನುಮಾನ ಇದೆ. ಅನುಮಾನ ಅಂದ್ರೆ ಯುಕ್ತಿ ಇಲ್ಲಿ, ಅನುಮಾನ ಅಂದ್ರೆ ಊಹೆ ಅಲ್ಲ. ಸುಖ ದುಃಖ ಇಚ್ಛಾ ಮೋಹ ರಾಗ ದ್ವೇಷ ಕರ್ತು ಭೋಕ್ತು ಪುಣ್ಯ ಪಾಪ ಆತ್ಮನಿಗಿಲ್ಲ ಅನ್ನೋ ಯುಕ್ತಿ ಇದೆ, ಅನುಮಾನ ಇದೆ. ಏನು ಅನುಮಾನ? ಬಂದು ಹೋಗಿ ಮಾಡಿಸಲ್ವಾ? ಯಾವಾಗೂ ಸುಖ ಇರತ್ತಾ? ಯಾವಾಗೂ ದುಃಖ ಇರತ್ತಾ? ಯಾವಾಗೂ ಪುಣ್ಯ ಇರತ್ತವ? ಪುಣ್ಯ ಪಾಪದ ಫಲ, ಪುಣ್ಯ ಪಾಪ ನೇರ ಕಾಣಲ್ಲ. ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ಅದನ್ನ ನಾವು ಕಾಣ್ತೀವಿ, ಗೊತ್ತಾಗತ್ತೆ. ದುಃಖ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ನಾನು ಪೂಜೆ ಮಾಡಲಿಲ್ಲ, ಪೂಜೆ ಆಗ್ತಾ ಇದೆ, ಗೊತ್ತಾಗುತ್ತೆ. ಇದಾಗತ್ತೆ, ನಾನು ಪೂಜೆ ಮಾಡಲಿಲ್ಲ, ಕುರುಕುರಿ ಆಗ್ತಾ ಇರುತ್ತೆ. ರಾಮೋತ್ಸವ ದಿವಸ ಪೂಜೆ ಬಿಡಿಸ್ಬಿಟ್ರು, ಇಂಥ ದಿವಸ ಪೂಜೆ ಮಾಡ್ತಿದ್ದೆ ಅಂತ ಅದು ಗೊತ್ತಾಗುತ್ತೆ. ಅದು ಮನಸ್ಸಿಗೆ ಅಬ್ಜೆಕ್ಟ್ ಆಗ್ತಾ ಇರುತ್ತೆ. ಯಾವ ಚೈತನ್ಯ ಅಬ್ಜೆಕ್ಟ್ ಮಾಡುತ್ತೋ ಆ ಚೈತನ್ಯವೇ ರಾಮಚಂದ್ರ. ಆ ಚೈತನ್ಯಕ್ಕೆ ಬೇರೆ ರಾಮಚಂದ್ರ ಇನ್ನೊಬ್ಬ ಇರೋದು ಬರೋಲ್ಲ. ಆ ರಾಮಚಂದ್ರನೇ ನಾನು, ಅದು ನಮ್ಮ ಸ್ವರೂಪ. ಕುರುಕುರಿ ಪಟ್ಕೊಳ್ತಾ ಇದೆ, ಅದು ಅಭಿಮಾನದಿಂದ ಪಟ್ಕೊಳ್ಳಿ, ಅದು ಹಣೆ. ಪಟ್ಕೊಳ್ಳೋದು ಯಾವುದೋ ಮನಸ್ಸು, ಅದು ತನ್ನ ಪಾಪ ಫಲವಾಗಿ ಅನಿಸ್ಕೊಳ್ಳುತ್ತೆ. ನನ್ನ ಪುಣ್ಯ ಇದ್ದಿದ್ದೆ ಮಾಡುವಂಥ ಅವಕಾಶ ಸಿಕ್ತಿತ್ತು, ನನಗೆ ಯಾಕೋ ಇವತ್ತು ಪುಣ್ಯ ಇಲ್ಲ ಅಂತ ಕಾಣುತ್ತೆ, ಮಾಡೋ ಅವಕಾಶ ಆಗ್ಬೋದು. ಅಡಿಗೆ ಅವಿದ್ಯಾಧ್ಯಾರೋಪಿತತ್ವ ಜರಾಮರಣಾಧಿಪತ್, ಇದನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ ಮೀಮಾಂಸಕ. ಜರಾಮರಣಾದಿಗಳು ಅವಿದ್ಯಾಧ್ಯಾರೋಪಿತ, ಅದು ಆತ್ಮನದಲ್ಲ ಅಂತ. ಸುಖ ದುಃಖ ಮೋಹೇಚ್ಛಾದಿಗಳು ಅವಿದ್ಯಾಧ್ಯಾರೋಪಿತ, ಅದು ಆತ್ಮನದಲ್ಲ. ಒಪ್ಕೋ. ಅರ್ಧ ಒಪ್ಕೊಂಡು ಅರ್ಧ ಒಪ್ಕೊಳ್ಳಲ್ಲ ಅಂತ ಅನ್ನೋದು ಸರಿಯಾಗಲ್ಲ ಅಂತ. ಜರಾಮರಣಾದಿಗಳು ಆತ್ಮಧರ್ಮ ಅಲ್ಲ, ಅದು ದೇಹದ್ದು, ಅದು ಆತ್ಮ ಸಂಬಂಧಪಟ್ಟಿಲ್ಲ ಅನ್ನೋದಾದ್ರೆ ಇದನ್ನು ಯಾಕೆ ಒಪ್ಕೊಳ್ಳಲ್ಲ? ದೃಶ್ಯತ್ವ ಉಭಯೋಹ ಸಮಾನಂ, ಆಗಮಾಪೇಕ್ಷಂ ಉಭಯೋಹ ಸಮಾನಂ. ಆಮೇಲೆ ಪರಿಚ್ಛಿನ್ನತ್ವ ವಿಕಾರಿತ್ವ ಸರ್ವಂ ದೇಹೇನ ಸಮಾನ. ಹೇಯತ್ವಾತ್ ಉಪಾದೇಯತ್ವಾಚ್ಚ ಇತ್ಯಾದಿ. ಇನ್ನೊಂದು ಪಾಯಿಂಟ್ ನಂಬರ್ 2, ಇದು ಆತ್ಮ ಧರ್ಮ ಆದ್ರೆ ಬಿಡೋಕ್ಕಾಗಲ್ಲ. ಬಿಡೋಕ್ ಬಂದ್ರೆ ಆತ್ಮಧರ್ಮ ಆಗಲ್ಲ. ಹಾಗೆ ಆತ್ಮಧರ್ಮ ಆದ್ರೆ ತಗೊಳಕ್ಕೂ ಬರಲ್ಲ. ತಗೊಳಕ್ ಬಂದ್ರೆ ಆತ್ಮಧರ್ಮ ಅಲ್ಲ. ಇವಾಗ ನಾನು ಈ ಪೆನ್ನನ್ನು ತಗೊಳ್ತೀನಿ, ಪೆನ್ ತಗೊಳ್ಳೋದ್ರಿಂದ ಪೆನ್ ಆತ್ಮ ಅಲ್ಲ. ಸುಖ ದುಃಖ ತಗೊಳ್ತೀನಿ, ಸುಖ ದುಃಖ ಬಿಡ್ತೀನಿ. ಸ್ವರೂಪನ ತಗೊಳಕ್ಕಾಗತ್ತೋ? ಸ್ವರೂಪವನ್ನು ಬಿಡೋಕ್ಕಾಗತ್ತೋ? ಸ್ವರೂಪಸ್ಯ ಅನಪಾಯಿತ್ವ, ಸ್ವರೂಪ ಬಿಟ್ಟೋಗೋದಿಲ್ಲ. ಯಾವುದು ಬಿಟ್ಟೋಗೋದಿಲ್ವೋ ಅದು ಸ್ವರೂಪ, ಯಾವುದು ಸ್ವರೂಪವೋ ಬಿಟ್ಟೋಗೋದಿಲ್ಲ. ಸುಖ ದುಃಖಾದಿಗಳು ಬಿಟ್ಟೋಗುತ್ತೋ ಬಿಟ್ಟೋಗಲ್ವಾ? ಯಾರು ಯಾವಾಗಲೂ ದುಃಖ ಇಲ್ಲ. ರಾವಣನಿಗೂ ಯಾವಾಗಲೂ ದುಃಖ ಇಲ್ಲ, ಯಾವನಿಗೂ ಯಾವಾಗಲೂ ಸುಖ ಇಲ್ಲ. ರಾಮನಿಗೂ ಯಾವಾಗಲೂ ಸುಖ ಇಲ್ಲ. ರಾಮನ ಹೇಗೆ ತಗೊಂಡ್ರೆ, ದಶರಥ ನಂದನ ತಗೊಂಡ್ರೆ, ರಾಮ ಅಂದ್ರೆ ಚೈತನ್ಯ ಸ್ವರೂಪ. ರಾಮೋ ನಗಚ್ಚತಿ ನ ತಿಷ್ಠತಿ ನಾನುಶೋಚತ್ಯಾಕಾಂಕ್ಷತೆ ಭಜತಿ ಪಾಪಂ ಅಪಾಕರು. ಅದು ಅಧ್ಯಾತ್ಮ ರಾಮಾಯಣದ ತತ್ವ, ರಾಮ ತತ್ವ, ಅದು ವೇದಾಂತ ತತ್ವ. ಅದು ಆ ರಾಮ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಆಯ್ತಾ? ಆಗಲ್ಲ ನಾನು ಹೇಳ್ತಿರೋದು. ನಾವು ತ್ರೇತಾಯುಗದ ದಶರಥ ನಂದನ ಅಂತ ತಗೊಂಡ್ರೆ ಅವನು ಸೀತೆಗೆ ಹತ್ನಲ್ಲ, ಒಂದು ವಾರ ಹತ್ತ, ಆಮೇಲೆ ಹಳ್ಳಿಲ್ಲ, ಹೋಯ್ತು ಆ ದುಃಖ. ಸುಗ್ರೀವ ಭೇಟಿ ಆದ್ಮೇಲೆ ಕಮ್ಮಿ ಆಯ್ತು, ಚೂಡಾಮಣಿ ನೋಡಿದ್ಮೇಲೆ ಇನ್ನೂ ಕಮ್ಮಿ ಆಯ್ತು. ಆಮೇಲೆ ಲಂಕಾಪಟ್ಟಣಕ್ಕೆ ಹೋದ್ಮೇಲೆ ಸಂಹಾರ ರಾವಣ ಅಂದ್ರೆ ಇನ್ನೂ ಹೋಯ್ತು. ಸೀತೆ ಕಂಡ್ಮೇಲೆ ಅರಳ್ಬಿಡ್ತು ಮುಖ. ಒಬ್ಬ ಕೂಡ ಅಲ್ಲಿಲ್ಲ. ಹೋಗು ವಿಭೀಷಣನೋ ಯಾರನ್ನೋ ಕೊಟ್ಕೊ ಹೋಗು, ಬೈದ್ಬಿಟ್ರು ರಾಮ. ಮತ್ತೆ ನೋಡಿದ್ಯಾ
ಇದು ರಾಮಾಯಣದ ಹಂಗೆ ಬರುತ್ತೆ. ನನ್ನ ತಮ್ಮ ನಂದಿಯಲ್ಲ, ಕಾಡಲ್ಲಿದ್ದಾಗ ಒಬ್ಬನೇ ಇದ್ದಾಗ 13 ವರ್ಷ ಕಾಲ ಎಡಬಿಡದೆ ಸೇವೆ ಮಾಡ್ದ ನನ್ನ ತಮ್ಮನ್ನ, ನೀನ್ ನನ್ನನ್ನ ಕಣ್ಣಿಟ್ಟಿದ್ಯಾ, ನನ್ನ ಮೇಲೆ ಆಸೆ ಪಟ್ಟಿದ್ಯಾ ಅಂತ ಅಂದಿಯಲ್ಲ, ನಂಗೆ ಎಷ್ಟು ದುಃಖ ಆಗ್ಬೇಡ, ಎಷ್ಟೊಂದು ಶಿಕ್ಷಬೇಡ. ಇವಾಗ ನಿನ್ನ ನಾನಂದ್ರೆ ಹೋಗು, ನೀನ್ ರಾವಣ ಯಾಕೆ ಮುಟ್ಟಿಲ್ಬಾರ್ದು, ಹೋಗು ವಿಭೀಷಣ ಕಟ್ಕೊ ಹೋಗು. ಅಷ್ಟು ಮುಂದೆ ಬೈದ್ಬಿಟ್ಟ ರಾಮ. ಎಷ್ಟು ಜನ ಅಲ್ಲ ಬ್ರಹ್ಮಾದಿಗೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ರು. ರಾಮ ದಯವಿಟ್ಟು ಹಾಗನ್ಬೇಡಪ್ಪ, ಅಯ್ಯೋ ಅಂಥವಳು ಅಲ್ಲಪ್ಪ ರಾಮ, ಸೀತಾದೇವಿ ಅಂಥವಳಲ್ಲ, ಅಯ್ಯೋ ಹಾಗನ್ಬೇಡ ಅಂತ ಬ್ರಹ್ಮಾದಿಗಳಿಗೆಲ್ಲ ರಾಮ ಹೆಚ್ಚಿದ್ದಾನೆ, ಏನು ಮಾಡಕ್ಕಾಗಲ್ಲ. ರಾಮ ಅಂದ್ರೆ ಬ್ರಹ್ಮಾದಿಗಳಿಗೂ ಪಿತಾವನು ಬಂದ್ಬಿಟ್ಟ. ಆಮೇಲೆ ರಾಮನಿಗೆ ಕೋಪ ರಾಮ ದಯವಿಟ್ಟು ಅನ್ಕೋಬೇಡಪ್ಪ, ಸಾಕ್ಷಾತ್ ಅವಳು ಯಜ್ಞೇಶ್ವರ ಅಂತ, ಅವಳು ಯಜ್ಞೇಶ್ವರ ಪುತ್ರಿ, ಅವಳು ಯಜ್ಞೇಶ್ವರ ಸಾಮಾನ್ಯ ಅವಳು ಅತ್ಯಂತ ಶುದ್ಧಳು ಪವಿತ್ರ ಅಂತ. ಆಮೇಲೆ ಸ್ವೀಕಾರ ಮಾಡ್ತಾನೆ, ಪುಷ್ಪಕವಾನು ಬರ್ತಾನೆ. ಆ ವಿಷಯ ಬೇರೆ. ಇದ್ದಿದ್ದು ಕೋಪದಲ್ಲಿ ಎಷ್ಟು ಕಠೋರ ಇದೆ ಗೊತ್ತಾ, ಕಣ್ಣ ಕಠೋರ ಅದು. ಅಷ್ಟೊಂದು ಓದ್ ನೋಡು. ಯಪ್ಪ ರಾಮನ ಬಾಯಲ್ಲಿ ಹೀಗೆ ಬರುತ್ತೆ ಅನ್ಸತ್ತೆ. ಹಂಗ ಬೈದ್ಬಿಟ್ಟ. ರಾಮ ಹೇಳಿದ ಅದೇ ಒಂದೇ ಕಾರಣ, ಲಕ್ಷ್ಮಣ ಅಂದ್ಬಿಟ್ಟಿದ್ದು ಬೇಜಾರಾಯ್ತು ಅವನಿಗೆ. ಅಷ್ಟು ಸೇವೆ ಮಾಡಿದಂಥ ಲಕ್ಷ್ಮಣನನ್ನ ಸರಿಯಾಗಿ ಕ್ಷಣ ಮಾತ್ರಕ್ಕೆ ನೀನು ಸ್ತ್ರೀ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ನೀನು ಸಣ್ಣ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ಬೇಜಾರು ಮಾಡ್ಬಿಟ್ಟ. ಹೇಯತ್ವ ಪಾದೇಯತ್ವ, ಯಾವುದೋ ಸುಖ ದುಃಖಾದಿಗಳು ಅದೇ ಬಿಡೋಕ್ಕೂ ಬರುತ್ತೆ, ತೆಗೆದುಕೊಳ್ಳೋಕ್ಕೂ ಬರುತ್ತೆ. ಯಾವುದನ್ನು ತೆಗೆದುಕೊಳ್ತೀವೋ ಬಿಡ್ತೀವೋ, ಅಪಜನ್ ಧರ್ಮೋ ವಿಕರೋತಿ ಹಿ ಧರ್ಮಿಣಂ, ಅದು ಬೇರೆ ವಿಷಯ. ಬಂದು ಹೋಗಿ ಮಾಡ್ತಿದ್ರೆ ಅದು ಅಭಿಮಾನ ಪಟ್ಕೊಂಡವನು ಒದ್ದಾಡ್ತಾನೆ ಅಂತ. ಇದು ಸುಖ ದುಃಖಾದಿಗಳು ಹೇಯ ಮತ್ತು ಉಪಾದೇಯವಾಗಿದೆ. ತತ್ರ ಏವಂ ಸತಿ ಕರ್ತೃತ್ವ ಭೋಕ್ತೃತ್ವ ಲಕ್ಷಣ ಸಂಸಾರ ಜ್ಞೇಯಸ್ಥ ಅಂದ್ರೆ ಮಾಡೋ ಜ್ಞಾತಿರ್ ಅವಿದ್ಯೆಯ ಅಧ್ಯಾರೋಪಿತ ಇತಿ ನತೇನ ಜ್ಞಾತು ಕಿಂಚಿತ್ ದುಷ್ಯತಿ. ಸುಪ್ರೀಂ ಸೈನ್ಸ್ ಇದು, ಒಳ್ಳೆ ಅಮೆಂಡ್ಮೆಂಟ್ ಇಲ್ಲಿರೋ ಸೈನ್ಸ್ ಇದು. ಏನು ಈ ರೀತಿ ಇರಲಾಗಿ ಅಂದ್ರೆ ದೃಶ್ಯವಾಗಿದೆ, ಬಿಡಬಹುವಂತಹದ್ದಾಗಿದೆ, ತೆಗೆದುಕೊಳ್ಳುವಂಥದ್ದಾಗಿದೆ ಅಂತ. ಆದ್ದರಿಂದ ಏವಂ ಸತಿ ಕರ್ತೃತ್ವ ಭೋಕ್ತೃತ್ವ ರೂಪವಾದ ಸಂಸಾರ. ನೋಡಿ, ಭಾಷಿಕ ಜನ್ಮ ಮರಣ ಸಂಸಾರ ಅಂದಿಲ್ಲ, ಯಾಕಂದ್ರೆ ಅದು ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ ಮೀಮಾಂಸಕ. ಕರ್ತೃತ್ವ ಭೋಕ್ತೃತ್ವ ರೂಪವಾದ ಮಾಡೋನು, ಅನುಭವಿಸೋದು, ಪುಣ್ಯ ಪಾಪ ಉಳ್ಳವನು, ಸುಖ ದುಃಖಾದಿ ಉಳ್ಳವನು ಅನ್ನುವಂಥ ಈ ಸಂಸಾರ ಇದೆಯಲ್ಲ, ಇದು ಎಲ್ಲಿರೋದು? ಜ್ಞೇಯಸ್ಥ ಜ್ಞೇಯೇ ತಿಷ್ಠತಿ ಜ್ಞೇಯಸ್ಥ. ಜ್ಞೇಯದಲ್ಲಿ, ಅನಾತ್ಮದಲ್ಲಿ, ದೃಶ್ಯದಲ್ಲಿರೋದು. ಮತ್ತೆಲ್ಲಿಲ್ಲ? ಜ್ಞಾತೃವಿನಲ್ಲಿಲ್ಲ, ದ್ರಷ್ಟೃವಿನಲ್ಲಿಲ್ಲ, ಆತ್ಮನಲ್ಲಿಲ್ಲ. ನಾವು ಚೆನ್ನಾಗಿ ಯಾವಾಗ ಬೇಜಾರು, ದುಃಖ ಅದು, ಕಷ್ಟ ಅದು, ಸ್ವಲ್ಪ ಅದನ್ನು ವೆರಿಫೈ ಮಾಡ್ಕೋಬೇಕು. ಈ ದುಃಖ, ಈ ಬೇಜಾರು ನನಗಾಗ್ತಾ ಇದೆಯಾ, ನನಗೆ ಗೊತ್ತಾಗ್ತಿದ್ಯಾ? ನನಗಾದರೆ ಗೊತ್ತಾಗ್ಬಾರ್ದು, ಗೊತ್ತಾಗ್ತಿದ್ರೆ ನನಗಾಗಿರ್ಬಾರ್ದು. ಸಿಂಪಲ್ ಇದು ನೀನು ಯುಕ್ತಿ. ಭಯ ಆಗಲಿ, ದುಃಖ ಆಗಲಿ, ಯಾರು ಬೈದ್ರೆ ಅಂದ್ರೆ ಏನು ಹಿಂಗೆ ಮಾಡಿದ್ರೆ ಅಡಿಗೆನ ಹಾಗೆ ಏನು ಬೈದ್ರೆ, ಹೌದಾ ಹಂಗಾಗಿದೆ ಆಯ್ತು, ಸಂತೋಷಗೊಂಡ್ರು ಉಬ್ಬಾರು, ಏನ್ ಚೆನ್ನಾಗಿ ಮಾಡಿದ್ಯಮ್ಮ ಇವತ್ತು ಅಡಿಗೆನೋ, ಏನು ಅಂತಂದ್ರು, ಹೌದಾ ಅಡಿಗೆ ಚೆನ್ನಾಗಾಗಿದೆ. ಏನ್ ಹೇಳಿ, ಅಡಿಗೆ ನಾನು ಚೆನ್ನಾಗಿ ಮಾಡಿದೆ ಅಲ್ಲ, ಅಡಿಗೆ ಚೆನ್ನಾಗಿ ಆಗಿದೆ. ಅಡಿಗೆ ಏನು ಬಾಯಿಗೆ ಹಾಕಕ್ಕ ಹಂಗೆ, ಅಡಿಗೆ ಕೆಟ್ಟ ಹೋಗಿದೆ ಅಷ್ಟೆ. ನನಗೂ ಅಡಿಗೆಗೂ ಏನು ಸಂಬಂಧ ಇಲ್ಲ. ಹಂಗಿದ್ರೆ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ತೀರ ಲೈಫನ್ನ. ಇಲ್ಲ ಹೊಗಳಿದಾಗ ಉಬ್ಬಿದ್ರೆ, ತೆಗೆದಾಗ ಕುಗ್ತೀರ, ಅವತ್ತೆಲ್ಲ ನಿಮ್ಗೆ ಮೂಡಿರಲ್ಲ, ನಿಮಗೂ ಊಟ ಮಾಡೋಕ್ಕಾಗಲ್ಲ. ಅವರು ಅರ್ಧಂಬರ್ಧ ಊಟ ಮಾಡಿ ಎದ್ದು ಹೋಗ್ತಾರೆ, ನಿಮ್ಗೆ ಅವತ್ತೆಲ್ಲ ಏನು. ನಮ್ಮ ಹೊತ್ತಿಗೆ ಅಂತೂ ಎಷ್ಟು ಬೇಜಾರು ಆಗ್ತದೆ ಗೊತ್ತಾ? ನಮ್ಮ ಹೊತ್ತಿಗೆಗೆ ಏನಾದ್ರು ಅಡಿಗೆಯಲ್ಲಿ ಯಾರು ಅಷ್ಟೇ ಅಲ್ಲ, ಮಾಡೋ ರಾಮನವಮಿ ಇತ್ಯಾದಿ ಹಬ್ಬದಲ್ಲಿ 28 ಬಗೆ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿದೆ ಅನ್ಬೇಕು, ಒಂದು ಚೆನ್ನಾಗಿಲ್ಲ ಅಂದ್ರೂ ಬೇಜಾರು ಅವರಿಗೆ. ಮಾಡೋ ಅಷ್ಟು ಸಾರು, ಗೊಜ್ಜು, ಪಲ್ಯ, ಹುಳಿ, ತುರಿ ಪಾಯಸ, ಚಿತ್ರಾನ್ನ, ಎಷ್ಟು ಬಗೆ ಮಾಡ್ತಾರೆ ಅಂದ್ರೆ ಇಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ಅಂತ ಊಟ ಮಾಡ್ಬೇಕು, ಅದು ತಿಳ್ಕೊಬೇಕು ಟ್ರಿಕ್ಕನ್ನ. ನೀವು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಆಯ್ತು, ಅವರಿಗೆ ಮೂಡ ಆಫ್ ಆಗ್ಬಿಡ್ತಾರೆ. ಅವತ್ತೆಲ್ಲ ಅವರು ಸುಮ್ನೆ ಚೆನ್ನಾಗಿದೆ ಅಂದ್ರೂ ಕೋಪ ಮಾಡ್ಕೋತಾರೆ. ಇಲ್ಲ, ನೀವು ಅವ್ರಿಗೆ ಆಮೇಲೆ ಊಟ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಊಟ ಮಾಡುವಾಗ ಅವ್ರಿಗೆ ಊಟ ಮಾಡಿ ಮುಂಚೆ ಅವ್ರ ರುಚಿನೂ ನೋಡಲ್ಲ, ಅವ್ರ ಬಾಯಿಗೂ ಹಾಕೊಳ್ಳಲ್ಲ, ಅಷ್ಟು ಸ್ಟ್ರಿಕ್ಟ್ ಅವ್ರು ಅಡಿಗೆ ಮಾಡುವಾಗ. ನಮ್ಮ ತಂದೆ ಮಾಡ್ಬೇಕಾದ್ರೆ ಭಾರಿ ಇದಾಗ ಮಾಡೋರು, ಮಡೀರಿ, ರುಚಿನೂ ನೋಡಲ್ಲ. ಆಮೇಲೆ ಅವ್ರು ಊಟ ಮಾಡಿದಾಗ ಏನಾದ್ರು ಉಪ್ಪು ಕಮ್ಮಿ ಇದೆ, ಏನು ಉಪ್ಪೇ ಇರಲಿಲ್ಲ, ಚೆನ್ನಾಗಿದೆ ಅಂದ್ಬಿಟ್ರೆ ಊರು ಕಮ್ಮಿ ಆಗಿತ್ತು ಅಷ್ಟೇ, ಹಾಕೋ ಪರವಾಗಿಲ್ಲ ಅಂತ ಅನ್ನೋದು. ಖಾರ ಆಯ್ತಾ ಇದೆ,
ಅವ್ರು ಹೇಳಿ ಪರವಾಗಿಲ್ಲ, ನಾವು ಹೇಳ್ಬಿಟ್ರೆ ತುಂಬ ಕಷ್ಟ. ಪಾಪ ಅವ್ರು ಕ್ಷೇತ್ರ ಅಷ್ಟೆ. ಹಾಗಾಗಿ ಸಂಸಾರ ಜ್ಞೇಯದಲ್ಲಿ, ಅನಾತ್ಮದಲ್ಲಿ, ಮತ್ತೆ ಇದರಲ್ಲಿರ್ತಕ್ಕದ್ದು ಉಪಾಧಿಗಳಲ್ಲಿರ್ತಕ್ಕದ್ದೇ ಹೊರತು ಆತ್ಮನಲ್ಲಿಲ್ಲ. ಮತ್ತೆ ಆತ್ಮನಲ್ಲಿ ಅವಿದ್ಯೆಯ ಅಧ್ಯಾರೋಪಿತ, ಬರೀ ಅಧ್ಯಾರೋಪಿತ ಅಂದಿಲ್ಲ. ಅಧ್ಯಾರೋಪ ಅಂದ್ರೆ ಅವಿದ್ಯೆಯಿಂದ ಹುಟ್ಟಾಕೋದು ಮತ್ತು ಅವಿದ್ಯೆಯಿಂದ ಹುಟ್ಟಾಕಿರೋದು ಅಂದರು. ಅಧ್ಯಾರೋಪ ಶಬ್ದಕ್ಕೆ ಅರ್ಥವೇ ಇಂಪೋಸಿಂಗ್, ಆರೋಪ. ಆರೋಪ ಮಾಡೋದು ಅವಿದ್ಯೆಯಿಂದಾನೆ. ಮತ್ತು ಅವಿದ್ಯೆಯ ಅಧ್ಯಾರೋಪಿತ ಭಾಷೆಗಾರರು ಅಂದ್ರೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿವೇಕ ಇಲ್ಲ, ವಿಚಾರ ಇಲ್ಲ, ಸರಿಯಾಗಿ ಒಳಹಕ್ಕು ನೋಡಿ ಬಿಡಿಸಿ ನೋಡಿ, ಖಂಡಿತ ನಮಗೆ ಯಾವ ಸಂಸಾರವೂ ಇಲ್ಲ, ಸುಖ ದುಃಖಾದಿಗಳು ಇಲ್ಲ, ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಪುಣ್ಯ ಪಾಪವೂ ಇಲ್ಲ. ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತ್ಯು ವಿಶೋಕೋ ವಿಜಿಗತ್ಸೋ ಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ. 8ನೇ ಅಧ್ಯಾಯ ದಹರ ಉಪಾಸನೆ, ಛಾಂದೋಗ್ಯ. ಪುಣ್ಯ ಪಾಪ ಸೋಂಕೆ ಇಲ್ಲ ಅವನಿಗೆ, ಸುಖ ದುಃಖಾದಿಗಳ ಸೋಂಕೆ ಇಲ್ಲ, ಜರಾಮರಣ ಇಲ್ಲ, ಭಯ ಇಲ್ಲ. ನಿತ್ಯತೃಪ್ತನವನು, ಲೀಲಾ ಮರ್ತ್ಯ ವೇಷದವನು, ಅಸಮ ಪರಾಕ್ರಮ, ವಿಷಜ ಸಖನು, ಯಶೋಬ್ಧಿ ಚಂದ್ರನು, ಸದ್ಗುಣ ಸಾಂದ್ರನು, ರಾಮನ ಕಂಡೀರ ನಮ್ಮನ ರಾಮನ ಕಂಡೀರ. ನಮ್ಮ ಸ್ವಾಮಿ ಹಾಡು ಮಾಡಿದ್ದಾರೆ. ವಿಸಜ ಸಖ, ಬಿಸಜ ಅಂದ್ರೆ ಇವನು ಬ್ರಹ್ಮ, ಬಿಸ ಅಂದ್ರೆ ಕಮಲ, ಅದ್ರಲ್ಲಿ ಹುಟ್ಟಿದವನು, ಅವನ ಸಖ. ರಾಮನ ಕಂಡೀರ ನಮ್ಮ ರಾಮ. ಸ್ವಾಮಿ ಮಾಡಿದ್ರೆ ಹಾಡೋ ಹೌದಾ? ನಮ್ ಸ್ವಾಮಿ ಮಾಡೋದು ರಾಮನ ಕಂಡೀರ ನಮ್ಮ ರಾಮನ ಕಂಡೀರ. ನಿತ್ಯ ತಪ್ತನ ಇಲ್ಲ, ನಮ್ಮ ಸ್ವಾಮಿ ಮಾಡೋದು 50-60 ವರ್ಷ ಆಯ್ತು. ನಿತ್ಯ ತಪ್ತನವನು, ಲೀಲಾ ಮರ್ತ್ಯವೇಷದವನು, ಅಸಮ ಪರಾಕ್ರಮ, ಬಿಸಜ ಸಖನ ಕುಲ, ಯಶೋಬ್ಧಿ ಚಂದನು, ಸದ್ಗುಣ ಸಾಂದನು, ರಾಮನ ಕಂಡೀರ ನಮ್ಮ ರಾಮನ ಕಂಡಿ. ನಮ್ಮ ಸುಮ್ಮನೆ ಎಷ್ಟು ಜನ ಹೇಳ್ತಾರೆ ಅವಿದ್ಯೆಯ ಅಧ್ಯಾರೋಪ, ತಪ್ಪುಳಿಕೆಯಿಂದ ಹುಟ್ಟಾಕಿಪಟ್ಟದೆ ಅಂತ ಇತಿಯನ್ನು ಹೇತೊರ್ತೆ ಅಂತ. ಆದ್ದರಿಂದ ನತೇನ ಕಿಂಚಿತ್ ಜ್ಞಾತು ದುಷ್ಯದಿ. ಅದರಿಂದ ಜ್ಞಾತವಾದ ಅಂದ್ರೆ ಅರಿಯುವನ. ಇಲ್ಲಿ ಜ್ಞಾತ ಇಲ್ಲಲ್ಲ, ಜೀವನಲ್ಲ. ಜ್ಞಾತ ಶಬ್ದಕ್ಕೆ ಜೀವ ಅಂತ ಅರ್ಥ. ಇದು ಈ ಕಾಂಟೆಕ್ಸ್ಟ್ ಅಲ್ಲಿ ಜ್ಞಾತ ಅಂದ್ರೆ ನೋಯರ್ ಅಷ್ಟೇ. ಅರಿಯುವ ಚೈತನ್ಯಕ್ಕೆ ಏನು ದೋಷ ಬರೋಲ್ಲ. ಚಿನ್ಮಾತ್ಮನಾದ ಆತ್ಮನು ಏನು ಕೆಡಲ್ಲ, ಸುಖ ದುಃಖಾದಿಗಳಿಂದಲೂ ಕೆಡಲ್ಲ, ಹಸಿವು ಬಾಯಾರಿಕೆಯಿಂದಲೂ ಕೆಡಲ್ಲ, ಪುಣ್ಯ ಪಾಪದಿಂದಲೂ ಕೆಡಲ್ಲ. ಅವನು ಅಂದ್ರೆ ದೂಷಿತವಾಗೋಲ್ಲ, ಸೇರ್ಕೊಳ್ಳಲ್ಲ ಅಂತ ಅರ್ಥ. ಇವಾಗ ನಾವು ದೃಷ್ಟಾಂತ ಕೊಡ್ತಾರೆ. ಯಥಾ ಬಾಲೈ ಅಧ್ಯಾರೋಪಿತೇನ ಆಕಾಶಸ್ಯ ಅಧ್ಯಾರೋಪಿತೇನ ಆಕಾಶಸ್ಯ ತಲಮಲವತ್ವಾದಿನ ದೋಷ ಸಂಬಂಧ ಭವತಿ ಅಂತ. ಹುಡುಗರು ಶಬ್ದಕ್ಕೆ ಅರ್ಥ ಏನೋ? ನಿಮ್ಗೆ ಎದೆ ಹಾಲು ಕೊಡಿಯೋರು ಅಂತ ಅರ್ಥ ಅಲ್ಲ. ಹುಡುಗರು ಅಂತಂದ್ರೆ ಆಕಾಶದ ವಿವೇಕ ಇಲ್ಲದವರು ಅಂತ ಅಷ್ಟೇ ಅರ್ಥ. ಆಕಾಶ ನೀಲಿ ಅಂತಂದ್ರೆ ಗೊತ್ತಿಲ್ಲ ಅಂತ ಆಕಾಶ ನೀಲಿ ಅಂತ. ಆಕಾಶ ಸ್ವರೂಪದ ವಿವೇಕ ಇಲ್ಲದೆ ಇರ್ತಕ್ಕಂತಹ ಅಜ್ಞರು ಆರೋಪ ಮಾಡ್ತಾರೆ. ಆಕಾಶ ಬೋಸ್ಲಾಗಿದೆ, ಆಕಾಶ ನೀಲಿಯಾಗಿದೆ. ಈ ರೀತಿ ಅವಿದ್ಯೆಯಿಂದ ಹುಟ್ಟಾಕಿದ್ದಾದ ಆಕಾಶದ ತಲಬಲವತ್ವಾದಿಗಳಿಂದ ಆಕಾಶವು ಹೇಗೆ ದುಷ್ಟವಾಗುವುದಿಲ್ಲವೋ ಯಥಾ ಆಕಾಶ ನದುಷ್ಯತಿ ಅಂತ ಇನ್ನು ಅಧ್ಯಯನ ಮಾಡ್ಕೋಬೇಕು. ತಲಮಲವತ್ವಾದಿ ದೋಷಾರೋಪಣೆಯಿಂದ ಆಕಾಶವು ಹೇಗೆ ದುಷ್ಟವಾಗುವುದಿಲ್ಲವೋ, ದೋಷಯುಕ್ತವಾಗುವುದಿಲ್ವೋ. ಯಾಕೆ? ಅವಿದ್ಯಾಧ್ಯಾರವಿದ. ಕಲಮಲವತ್ತಾದರೂ ಅವಿದ್ಯಾಧ್ಯಾರವಿದವಾದ್ದರಿಂದ ತತ್ಕೃತೇನ ಗುಣೇನ ದೋಷೇಣವ ಅನುಮಾತ್ವೇನಾಪಿ ಸಮಸಂಬದ್ಧತೆ. ಬೆಳ್ಳಿ ಬಿಟ್ಟರೆ ಕಪಚಿ ಬೆಳ್ಳಿ ಆಗತ್ತಲ್ಲ, ಹಗ್ಗ ಹಾವು ಬಿಟ್ಟು ವಿಷ ಬರ್ತದೆ ಅದಕ್ಕೆ. ಏವಂಚ ಸತಿ ಸರ್ವಕ್ಷೇತ್ರೇಷ್ವಪಿ ಸತೋ ಭಗವತಃ ಕ್ಷೇತ್ರಜ್ಞಸ್ಯ ಈಶ್ವರಸ್ಯ ಸಂಸಾರಿತ್ವ ಗಂಧಮಾತ್ರಮಪಿ ನ ಆಶಂಕ್ಯಂ. ಇದು ಕನ್ಕ್ಲೂಷನ್ ವಾಕ್ಯ. ಈ ರೀತಿ ಆಗಿರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ, ಅದು ಲಕ್ಷ್ಮೀ ಅಮ್ಮನ ಕ್ಷೇತ್ರ ಇರಬಹುದು, ಅನುಪಮ್ಮನ ಕ್ಷೇತ್ರ ಇರಬಹುದು, ಸುಮಂತ ಇರಬಹುದು, ಯಶ್ ಇರಬಹುದು, ಅನುಪಮ ಇರಬಹುದು, ದ್ವಾರಕಾನಾಥ್ ಇರಬಹುದು. ಯಾರ ಕ್ಷೇತ್ರದಲ್ಲಿರುವ ಆತ್ಮನಾದರೂ, ಕ್ಷೇತ್ರ ಅಂದ್ರೆ ಶರೀರ, ಎಲ್ಲಾ ಶರೀರದಲ್ಲಿ ಇದ್ದವನಾದರೂ ಯಾರೋ ಭಗವಂತನು ಅಂದ್ರೆ ಷಡ್ಗುಣೇಶ್ವರ್ಯ ಸಂಪನ್ನನು, ಜ್ಞಾನೇಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ. ಅಂಥ ಭಗವಂತನು, ಅವನ ಕ್ಷೇತ್ರಜ್ಞನು, ಅವನೇ ಈಶ್ವರ. ಅವನಿಗೆ
ಸಂಸಾರಿತ್ವದ ವಾಸನೆಯೂ ಇಲ್ಲ. ಸಂಸಾರಿತ್ವ ಇಲ್ಲ ಇರಲಿ, ಸಂಸಾರಿತ್ವ ಗಂಧ ಮಾತ್ರವೇ. ಗಂಧ ಶಬ್ದಕ್ಕೆ ಲೇಷ ಅಂತೂ ಅರ್ಥ ಇದೆ. ಏಕವಚನದಲ್ಲಿ ಲೇಷ ಇದೆ, ಬಹುವಚನದಲ್ಲಿ ದ್ರವ್ಯವಾಸಿ, ಏಕವಚನ ಲೇಷವಾಸಿ ಅಂತ ಹೇಳಿದ್ದಾರೆ ಭಾಷ್ಯಕಾರರು. ಗಂಧದ ಚೂರು ಇಲ್ಲ ಅಂತ, ಇದು ಸಂಸಾರಿತ್ವದ ಚೂರು ಇಲ್ಲ ಅಂತ. ಸಂಸಾರಿತ್ವದ ವಾಸನೆ ಇಲ್ಲ ಅಂದ್ರೂ ಅದೇ ಅರ್ಥ, ಸಂಸಾರದ ಚೂರು ಇಲ್ಲ ಅಂದ್ರೂ ಅದೇ ಅರ್ಥ. ಅಲ್ಲ, ಲವಲೇಶ ಕರೆಕ್ಟ್. ಲವಲೇಶವೂ ಇಲ್ಲ, ಸಂಸಾರದ ಲವಲೇಶವೂ ಇಲ್ಲ. ಸಂಸಾರಿತ್ವದ ಇವು ಪಾತ್ರೆಗೆ ಈರುಳ್ಳಿ ಬೆಳ್ಳುಳ್ಳಿ ಇಟ್ಟು ತೆಗೆದ್ರೆ ಈರುಳ್ಳಿ ಬೆಳ್ಳಿ ಚೂರು ಇಲ್ಲದೆ ಹೋದು ವಾಸನೆ ಇರುತ್ತೆ. ಹಾಗೆ ಆತ್ಮನಿಗೆ ಪುಣ್ಯ ಪಾಪ ಹೋದ್ರು ಸುಖ ದುಃಖ ಹೋದ್ರು ವಾಸನೆ ಇರುತ್ತೆ ಅಂತೀನಿ ಅಂದ್ರೆ ಇಲ್ಲ ಇಲ್ಲ. ಪುಣ್ಯ ಪಾಪ ಹೋದ್ರು ಇದ್ರು ಏನ್ ಮಾಡೋದು ಆತ್ಮ ಸಂಬಂಧಪಟ್ಟವಲ್ಲ. ಸಂಸಾರಿತ್ವದ ಗಂಧವೂ ಕೂಡ ಆತ್ಮನಲ್ಲಿ ಸಂದೇಹ ಪಡಬಾರದು. ನ ಶಂಕ್ಯಂ ನ ಆಶಂಕ್ಯಂ. ದೃಷ್ಟಾಂತ ಕೊಡ್ತಾರೆ. ನ ಕ್ವಚಿದಪಿ ಲೋಕೆ ನ ಕ್ವಚಿದಪಿ ಲೋಕೆ ಅವಿದ್ಯಾಧ್ಯಸ್ಥೇನ ಧರ್ಮೇಣ ಅವಿದ್ಯಾಧ್ಯಸ್ಥೇನ ಧರ್ಮೇಣ ಕಸ್ಯಚಿತ್ ಉಪಕಾರಃ ಅಪಕಾರೋ ವಾ ದೃಷ್ಟಃ. ಕಸ್ಯಚಿತ್ ಉಪಕಾರಃ ಅಪಕಾರೋ ವಾ ದೃಷ್ಟಃ. ಅಧ್ಯಾಸಭಾಷ್ಯವಾಕ್ಯ. ಎಲ್ಲ ಬ್ರಹ್ಮಸೂತ್ರ ಕಾಪಿ ಮಾಡ್ತಿದ್ದಾರೆ, ಕಾಪಿ ಚಟ್ಟು ಬ್ರಹ್ಮಸೂತ್ರ ಅವರ ಇವರೇ ಅದು ಹೇಳೋದು. ಎಲ್ಲೂ ಕಿಂಚಿತ್ತು ಕ್ವಚಿತ್ತದ ಕಿಂಚಿತ್ತು ಕೂಡ ಲೋಕದಲ್ಲಿ ತಪ್ಪಿಳಿಕೆಯಿಂದ ಆರೋಪ ಮಾಡಿದ್ದಾಗಿರುವಂತಹ ಧರ್ಮ. ನೀವು ಸಾಕ್ಷಾ ಲಕ್ಷ್ಮೀದೇವಿ ರಮಾದೇವಿ ಇಂದ್ರಚಂದ್ರ ದೇವೇಂದ್ರಾದಿಗಂತೆ ಕಾಣ್ತೀರಾ ಅಂದ್ರು. ರೇ ಏನ್ರಿ ನೀವು ಕಪಿಮುಖ ಕಂಡ್ರಿ ಹಂಗಿದ್ದೀರಾ ಹಿಂಗಿದ್ದೀರಾ ಅಂತಂದ್ರು. ಏನು ನಿಮ್ಮ ಸ್ವರೂಪಕ್ಕೆ ಅದು ಉಂಟಲ್ಲ ಇದು ಉಂಟಲ್ಲ ಏನೇ ಅಂದ್ರು. ಕ್ವಚಿದಪಿ ಸ್ವಲ್ಪವೂ ಕೂಡ ತಪ್ಪಿಳಿಕೆಯಿಂದ ಹುಟ್ಟಾಕಿದ್ದಾಗಿರೋ ಧರ್ಮ. ಧರ್ಮ ಶಬ್ದ ಏನ ಕೋರ್ಥ ಧರ್ಮ ಶಬ್ದಸ್ಯ ಗುಣ. ಧರ್ಮ ಶಬ್ದಕ್ಕೆ ಗುಣ ಅಂತ ಅರ್ಥ. ಅವಿದ್ಯೆಯಿಂದ ಹುಟ್ಟಾಕಿದ್ದಾದ ಗುಣದಿಂದ, ಒಳ್ಳೆ ಗುಣ ಆಗಲಿ ಕೆಟ್ಟ ಗುಣ ಆಗಲಿ, ಆ ಯಾವ ಎರಡು ಗುಣವೂ ಕೂಡ ಎಷ್ಟೋ ಇಂಥ ಕೋಡು ನಿಂದು ಏನ್ ಶಾರ್ಪ್ ಆಗಿದೆಯೋ ಅಂತಂದ್ರೆ ಕೊಡು ಬರುತ್ತಾ? ಕೊಡುಳ್ಳಾಗ್ತೀಯ? ಏನ್ ಕೋಡು ಇದೆ ಬಾಲ ಇದೆ ಅಂದ್ರೆ ಏನ್ ಬರಲ್ಲ. ಅದುವೇ ಏನೋ ಅಂತ ಇಂದ್ರಚಂದ್ರ ದೇವೇಂದ್ರಂಗೆ ಕಾಣ್ತಿಯಲ್ಲೋ ಅಂತಂದ್ರು ಖುಷಿ ಆಗ್ಬೋದನ. ಖುಷಿ ಆಗೋದು ಬೇರೆ ಅಲ್ಲನಾ. ಏನೋ ಇಲ್ಲ ಒಂದ್ ಕಣ್ಣಲ್ಲಿ ಯಾರೋ ಇದ್ದಾರೆ, ಇನ್ನೊಂದು ಯಾರೋ ಇದ್ದಾರಲ್ಲ ಅಂದ್ರೆ ಖುಷಿ ಆಗತ್ತನ. ಆದರೆ ಖುಷಿ ಆಯ್ತಾ ಇಲ್ಲ. ಯಾಕೆ? ಒಬ್ಬನಿಗೂ ಉಪಕಾರವೂ ಕಂಡು ಬರೋಲ್ಲ, ಅಪಕಾರವೂ ಕಂಡು ಬರೋಲ್ಲಂತೆ. ನಿನ್ನಲ್ಲಿರೋ ವಿದ್ಯೆ ನೀನ್ ಮಾಡ್ಕೊಂಡು ಹುಟ್ಟು ಹಾಕಿ ತಪ್ಪೋದಕ್ಕೆ ನಿನಗೆ ಆಗ್ಬೋದಷ್ಟೆ. ಇವಾಗ ಒಂದು ಪ್ರಶ್ನೆ ಅಮ್ಮ, ಒಬ್ಬರನ್ನು ಯಾರಾದರೂ ಸ್ವಲ್ಪ ಅವಿದ್ಯೆಯಿಂದಲೇ ಆಗಲಿ ಏನಾಗಲಿ ದೋಷವನ್ನು ಆರೋಪ ಮಾಡ್ದ ಅಂತ ಇಟ್ಕೊಳ್ಳಿ. ದೋಷ ಆರೋಪ ಮಾಡಿದ್ರೆ ಆರೋಪ ಮಾಡಿದವನು ದುಃಖ ಆಗ್ಬೇಕೋ ಮಾಡಿಸ್ಕೊಂಡವನು ದುಃಖ ಆಗುತ್ತೋ? ನಿಮ್ಮನ್ ಕಳ್ಳ ನಿನ್ಗೋ, ಕಳ್ಳ ನಿನ್ನಂದ್ರೆ ನಿಂಗೆ ದುಃಖ ಆಗುತ್ತೋ ನಂಗೆ ದುಃಖ ಆಗುತ್ತೋ? ಯಾಕೆ? ಅಲ್ಲ ನೀ ಕಳ್ಳ ಅಲ್ವಲ್ಲ, ನಿಂಗೆ ಗೊತ್ತು ನಾ ಕಳ್ಳ ಅಂತ. ಅವಿದ್ಯೆಯಿಂದ ಆರೋಪ ಮಾಡಿದ್ದು ತಪ್ಪೋದು. ಅವಿದ್ಯೆ ಅನ್ನೋದು ಯಾರಲ್ಲೇ? ಅವಿದ್ಯೆ ನಿಲ್ಲಲ್ಲ ನನ್ನಲ್ಲ, ನನ್ನಲ್ಲಿ ಅವಿದ್ಯೆ ನಾನು ಕಳ್ಳ ಅಂತಂದೆ. ಅವಿದ್ಯಾವಂತ ದುಃಖನೋ ಅವಿದ್ಯೆ ಮಾಡಿಸ್ಕೊಂಡು ಈಗ ಹಾವಿಗೆ ದುಃಖ ಆಗುತ್ತೋ, ಬೆಳ್ಳಿ ದುಃಖ, ಕಪ್ಪೆ ಚಿಪ್ಪಿಗೆ ದುಃಖ ಆಗುತ್ತೋ? ಸಂತೋಷ ಆಗುತ್ತೋ? ಕಪ್ಪೆ ಚಿಪ್ಪಿಗೆ ಸಂತೋಷ ಆಗತ್ತಾ? ಬೆಳ್ಳಿ ಅಂದ್ರೆ ಅದು ಹಾವಿಗೆ ಹಗ್ಗಕ್ಕೆ ಹಾವುನೇ ದುಃಖ ಆಗತ್ತಾ? ಹಾಗ ನಿನಗೆ ನಿಮ್ಮನ್ ಕಳ್ಳಿ ಅಂತ ಅಂದ್ರೆ ಕಳ್ಳಿ ನಿಮ್ಗೆ ಬೇಜಾರಾಗುತ್ತಾ? ನಿಮ್ಗೆ ಕಳ್ಳಿಯಿಂದ ಬೇಜಾರು ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಅಭಿಮಾನ ಪಟ್ಕೊಂಡ್ರಿ ಅಂತ ಆಗತ್ತೆ ಅಷ್ಟೇ. ನಿಜವಾಗಿ ಕಳ್ಳಿ ಅಂತಂದ್ರು ಭಾರಿ ರಾಮಚಂದ್ರ ಅಂತಂದ್ರು ಈ ಎರಡು ನಮ್ಗೆ ಸಂಬಂಧಪಟ್ಟಿಲ್ಲ. ಯಾರು ಕಳ್ಳಿ ಅಥವಾ ರಾಮಚಂದ್ರ ಅನ್ನೋದು ಅವ್ರ ಬುದ್ಧಿಲಿರೋ ದೋಷ. ಹೊಗಳೋದು ದೋಷವೇ, ತೆಗಳೋದು ಮಾತ್ರ ಅಲ್ಲ. ಗುಣದೋಷ ದೃಶ್ಯ ದೋಷ ಗುಣಸ್ತು ಉಭಯವರ್ಜಿತ. ವ್ಯಕ್ತಿಯಲ್ಲಿ ಗುಣ ಕಾಣೋದು ದೋಷವೇ, ದೋಷ ಕಾಣೋದು ದೋಷವೇ. ಹಾಗಾದ್ರೆ ಗುಣ ಯಾವುದು? ಎರಡೂ ಇಲ್ಲದೆ ಇರೋದು. ಗುಣದೋಷಗಳನ್ನು ನೋಡದೇ ಇರೋದೇ ಗುಣ, ಗುಣದೋಷಗಳನ್ನು ನೋಡೋದೇ ದೋಷ. ಗುಣ ನೋಡಿದ್ರು ದೋಷವೇ, ದೋಷ ನೋಡಿದ್ರು ದೋಷವೇ. ಎರಡೂ ನೋಡದೇ ಇರೋದೇ ಗುಣ ಅಂತೆ. ಯಾರು ಅಗ್ನಿ ಮಾಡಗ್ನಿ ಭಯವರ್ಜಿತವಾ? ಸಂಸಾರಿತ ಗಂಧ ಮಾತು ಕೂಡ ಇಲ್ಲ. ಯಾಕೆಂದ್ರೆ ಅವಿದ್ಯಾಧ್ಯಸ್ಥವಾದ ಧರ್ಮದಿಂದ ಯಾರಿಗೂ ಉಪಕಾರವೂ ಆಗೋಲ್ಲ, ಅಪಕಾರವೂ ಆಗೋದಿಲ್ಲ. ಅದು ಕಂಡಿಲ್ಲ. ಎತ್ತು ಉಕ್ತಂ ನ ಸಮೋ ದೃಷ್ಟಾಂತ ಐತಿ ತದಸದು.
ಇವಾಗ ಅಲ್ಲಿ ಹೋಗ್ತಿದ್ದಾರೆ. ದೃಷ್ಟಾಂತ ಸರಿಯಾಗಿಲ್ಲ ಸ್ವಾಮಿ, ಮೋಟು ಮರ ದೃಷ್ಟಾಂತಕ್ಕೂ ಈ ಸುಖ ದುಃಖಾದಿ ದೃಷ್ಟಾಂತಕ್ಕೂ ವ್ಯತ್ಯಾಸ ಆಯಿತು, ಹೊಂದಿಲ್ಲ ಅಂತನ್ನಲ್ಲ. ಅದಕ್ಕೆ ಹೇಳ್ತಾರೆ ಅತದಸತು. ಹೊಂದಿಲ್ಲ ಅನ್ನೋದಿಲ್ಲ, ಸರಿ ಅಲ್ಲ ಅನ್ನೋದಲ್ಲ, ಸರಿಯಾಗಿದೆ ದೃಷ್ಟಾಂತ. ಅಲ್ಲಿ ವಿವಕ್ಷಿತಾಂಶ ಮಾತ್ರ ತಗೋಬೇಕು. ಏನು ಕಥಂ ಅವಿದ್ಯಾಧ್ಯಾಸ ಮಾತ್ರಂ ಹಿ ದೃಷ್ಟಾಂತ ದಾಷ್ಟಾಂತಿಕಯೋ ಸಾಧರ್ಮ್ಯಂ ವಿವಕ್ಷಿತಂ. ದೃಷ್ಟಾಂತ ದಾಷ್ಟಾಂತಿಗಳಲ್ಲಿ ಇಲ್ಲದನ್ನು ಹುಟ್ಟಾಕಿಕೊಂಡಿರೋದು ಅನ್ನೋದು ಅಷ್ಟೇ ವಿವಕ್ಷಿತವೇ ಹೊರತು ಎರಡೂ ಕಂಡಿರಬೇಕು, ಎರಡಕ್ಕೂ ಹೋಲಿರಬೇಕು, ಎರಡೂ ಬೇರೆಯಾಗಿರ್ಬೇಕು, ಅದೆಲ್ಲ ವಿವಕ್ಷಿತಾಂಶ ಇಲ್ಲ. ವಿವಕ್ಷಿತಾಂಶ ಏನೋ ತಪ್ಪಲಿಕೆಯಿಂದ ಇಂಪೋಸ್ ಆರೋಪ ಮಾಡೋದು. ಯಾವುದೋ ಮೊಟ್ಟು ಬರೋನ್ ಕಳ್ಳ ಅಂತ, ಕಪ್ಪೆ ಚಿಪ್ಪಲ್ ಬೆಳ್ಳಿಯಿಂದ, ಹಗ್ಗವನ್ ಹಾವು ಅಂತ, ಆಕಾಶ ನೀಲಿಯಿಂದ, ಇದೆಲ್ಲ ಅಷ್ಟೇ. ಇಲ್ಲೂ ಕೂಡ ಅವಿದ್ಯೆಯಿಂದ ಸುಖ ದುಃಖ ಕರ್ತೃತ್ವ ಭೋಕ್ತೃತ್ವ ಮಹಾದಿಚ್ಛಾದಿಗಳು ಮಾಡ್ಕೊಡೋದು ಅಷ್ಟೇ. ಅವಿದ್ಯೆಯಿಂದ ಅಧ್ಯಾಸವಾಗಿದೆ ಮಾತ್ರ ಸ್ಮೃತಿಯೇನೇನೋ ಅದಷ್ಟೇ ಅಂತ. ಅವಿದ್ಯಾಧ್ಯಾಸವಾಗಿದೆ ಅನ್ನೋದು ಅಷ್ಟೇ. ದೃಷ್ಟಾಂತ ದಾಷ್ಟಾಂತಿಗಳಲ್ಲಿ ಸಾಧರ್ಮ್ಯ, ಸಮಾನೋ ಧರ್ಮ ಸಧರ್ಮ, ಸಧರ್ಮಸ್ಯ ಭಾವ ಸಾಧರ್ಮ್ಯಂ. ಸಂಸ್ಕೃತ, ಅದು ಸಂಸ್ಕೃತ ಅಲ್ಲ, ಏನೋ ಸಂಸ್ಕೃತ. ಸಂಸ್ಕೃತ ಅಂತೀಯಾ? ಚಕ್ರದ ಯದ್ಯಪಿ ಬಹುನಾಧೀಶೇ ತಥಾಪಿ ಪಠಪುತ್ರ ವ್ಯಾಕರಣಂ ಸಕಲ ಶಕಲೋ ಮಾಭೂತ್ ಸಜನ ಶ್ವಜನ ಸಕೃತ್ ಚಕ್ರದ ಅಂತ. ಸಕಲಾನ ಶಕಲಾನ್ ಬೇಡ, ಸ್ವಜನ ಶ್ವಜನಾನ್ ಬೇಡ, ಸಕೃತನ ಶಕೃತನ್ ಬೇಡ. ಸಕೃತ್ ಧ್ವಂಸ ಅಂದ್ರೆ ಶಕೃತ್ ಧ್ವಂಸ ಅಂದ್ಬಿಟ್ರೆ ಸಗಳಿ ತಿನ್ನೂತ ಬಿಡುತ್ತೆ. ಸ್ವಜನ ಶ್ವಜನ ಅಂದ್ರೆ ನಮ್ಮ ನಾಯಿ ಜನ ಅಂತ ಬಿಡುತ್ತೆ ಸ್ವಜನಕ್ಕೆ. ಸಕಲಾನ ಶಕಲ ಅಂದ್ರೆ ಎಲ್ಲ ಅನ್ನಕ್ಕೆ ಶಕಲಾನ ಚೂರು ಅಂತ ಬಿಡುತ್ತೆ. ಶಕಲ ಅಂದ್ರೆ ಚೂರು, ಶ್ವಜನ ನಾಯಿ ಜನ, ಶಕೃತನ ಸಗಣಿ. ಸಕೃತನ ಶಕೃತ ಅಂದ್ರೆ, ಸಜನ ಶ್ವಜನ ಅಂದ್ರೆ ಸಕೃತಿಗೆ ಶಕೃತ ಏನಾಗತ್ತೆ? ಅದರಿಂದ ಹೇ ಪುತ್ರ ವ್ಯಾಕರಣಂ ಪಠ ತಥಾಪಿ ಪಠಪುತ್ರ ವ್ಯಾಕರಣಂ. ಏನು ಸೆಂಟೆನ್ಸ್ ಗೊತ್ತಾ? ಶ್ಲೋಕ ಅವ ಯಾವಾಗ ನಾನು ಹೇಳಿದೆ ಅವನ ಶಿಕ್ಷಣ ಹೇಳಿದಲ್ಲ, ಕೇಳಿದ. ವ್ಯಭಿಚರತಿ, ಆ ಅಂಶ ಬಿಟ್ಟು ಹೋಗಲ್ಲ. ಅವಿದ್ಯಾಧ್ಯಾಸ ಮಾತ್ರ ಅನ್ನೋ ಆ ಪಾಯಿಂಟ್ ಇದೆಯಲ್ಲ, ಅದು ಮಾತ್ರ ಇಲ್ಲೂ ಅಲ್ಲೂ ಬಿಟ್ಟು ಹೋಗಲ್ಲ. ಎಲ್ಲೂ ಅಲ್ಲೂ ಜ್ಞಾತವಿನಲ್ಲೂ ಮೋಟು ವರ್ಗದಲ್ಲೂ ಬಿಟ್ಟು ಹೋಗೋದಿಲ್ಲ. ಎತ್ತು ಜ್ಞಾತನ ವ್ಯಭಿಚರತಿ ಇತಿ ಮನ್ಯಸೆ, ತಸ್ಯಾಪಿ ಅನೈಕಾಂತಿಕತ್ವಂ ದರ್ಶಿತಂ ಜರಾದಿಭಿಃ. ಇಲ್ಲ ಸ್ವಾಮಿ, ಜ್ಞಾತವಿನಲ್ಲಿ ಇಲ್ಲ ಕಣ್ರಿ, ಸುಖ ದುಃಖ ಮೋಹ ಇಚ್ಛಾದಿ ಅವಿದ್ಯಾಧ್ಯಾರಪಿತ ಅಲ್ಲ ಅಂತ ನೀವು ಯೋಚನೆ ಮಾಡ್ತೀಯಲ್ಲ, ಅದು ಜರಾಮರಣಾದಿಗಳಂತೆ ಅದು ಅನೈಕಾಂತಿಕ ಖಂಡಿತವಾಗಿ ಆತ್ಮನ ಸೇರಿದ್ದಲ್ಲ. ಜರಾಮರಣಾದಿಗಳು ಹೇಗೆ ಬಂದು ಹೋಗಿ ಮಾಡುತ್ತೋ, ಜರಾಮರಣಾದಿಗಳು ಹೇಗಿಂದ ದೇಹ ಧರ್ಮವೋ, ಈ ಸುಖ ದುಃಖ ಮೋಹ ಇಚ್ಛಾದಿಗಳು ಅಂತಃಕರಣ ಧರ್ಮವೇ ಹೊರತು ಆತ್ಮಧರ್ಮ ಅಲ್ಲ. ನಿನ್ನೆ ಒಬ್ಬರು ಪ್ರಶ್ನೆ ಮಾಡಿದರು, ಆತ್ಮನ ಸ್ವರೂಪ ಸುಖವಾದರೆ ನಮ್ಗೆ ಯಾವಾಗಲೂ ಯಾಕೆ ಸುಖ ಆಗಲ್ಲ ಅಂತ ಕೇಳಿದ್ರು. ಏನು ಉತ್ತರ ಕೊಡ್ಬೇಕು ಅದಕ್ಕೆ? ನಮ್ಮ ಸ್ವರೂಪ ಸುಖವಾದರೆ ನಮ್ಗೆ ಯಾವಾಗ ಸುಖ ಆಗ್ತದೆ? ಸುಖಕ್ಕಾಗಿ ನಾವು ಯಾಕೆ ಪ್ರಯತ್ನ ಪಡಬೇಕು? ನಮಗೆ ದುಃಖ ಯಾಕೆ ಬರುತ್ತೆ? ತೆಗಿಯೋ ಅಲ್ಲೇ ಕೋತೆ, ನಿದ್ದೆ ಮಾಡ್ತೀಯ ಇಲ್ಲೇ? ಹಾ ಅಮ್ಮ ಹೇಳಿ. ಸ್ವರೂಪ ಸುಖ ಅನ್ನೋದು ಆಗುವ ಸುಖ ಅಲ್ಲ, ಅದು ಇರುವ ಸುಖ. ಆಗಲಿ, ಹಾಗಾಗಿ ಅದು ನಮ್ಗೆ ಆಗಲ್ಲ ಅಂತ ಒಂದು. ಎರಡನೇದು, ಸ್ವರೂಪ ಸುಖ ಆಗುತ್ತೆ ಹೋಗುತ್ತೆ ಅನ್ನೋದು ಇಲ್ದೇ ಇರೋದ್ ಕಾರಣ, ನಾನು ಅನ್ನೋದೇ ಇಲ್ದೇ ಇರೋವಾಗ ಆ ಸುಖ ಅನ್ನೋದೇ ಯಾವಾಗ್ಲೂ ಇರೋದಾದ್ರಿಂದ ವ್ಯತ್ಯಾಸ. ಸುಖ ಅಂತ ಆಗತ್ತಲ್ಲ, ಸುಖ ಅಂತ ಆಗತ್ತ. ಯಾವ ಸುಖ ಅದು ಆಗದ? ಸುಖ ಅಂತ ಒಂದು ಆಗತ್ತಲ್ಲ, ಖುಷಿ. ಅದು ಯಾವಾಗ ಯಾಕೆ ತೋರಲ್ಲ? ಅದು ಯಾವಾಗ ತೋರ್ಲಿ? ಹೋಗಿ ಬರೋದದು. ಅಲ್ಲಮ್ಮ, ಸುಖ ಅನ್ನೋದೊಂದು ತೋರ್ತಲ್ಲಮ್ಮ, ಅದು ಆತ್ಮ ಸುಖಕ್ಕಿಂತ ಬೇರೆ ಸುಖನ ಅದು? ಅದು ಆತ್ಮ ಸುಖ ಅಲ್ವಾ ಅದು? ಹಾ ಅಲ್ಲ, ಆತ್ಮ ಸುಖ ಅಂತ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಅದು ಆತ್ಮ ಸುಖ ಅಲ್ಲ ಆಗ್ಬಿಟ್ರೆ ಸುಖ ಎರಡು ಸುಖ ಇದೆ ಅಂತ ಬಿಡುತ್ತೆ. ಅಲ್ಲಲ್ಲ, ಆತ್ಮನ ಸುಖದ ಇದು ನೀವು ತಳಗುಟ್ಟೋದು ಅಂತ ಹೇಳ್ತೀರಲ್ಲ, ಹಂಗೆ ಆತ್ಮನ ಸುಖದ ಒಂದು ಸೆಳಕು ಅಷ್ಟೇ ಅದು, ಆಭಾಸ. ಹಾ, ಆತ್ಮ ಸುಖ ಸಂಪೂರ್ಣವಾಗಿ ಇರೋದೇ ಅದು, ಅದು ಆಗೋದು ಏನೇ ಆಗಲಿ ಎಲ್ಲಾ ಸುಖವೂ ಆತ್ಮ ಸುಖವೇ ಆದ್ಮೇಲೆ, ಆತ್ಮ ಸುಖಕ್ಕಿಂತ ಬೇರೆ ಸುಖವೇ ಇಲ್ಲ ಅಂತ ಆದ್ಮೇಲೆ, ಆತ್ಮ ಸುಖ ಸ್ವರೂಪವೇ ಆದಾಗ
ಸ್ವರೂಪವೇ ಆಗಿರುವ ಎಲ್ಲ ಸುಖವೂ ಆತ್ಮನೇ ಆದಾಗ ಯಾವಾಗೂ ಆ ಸ್ವರೂಪ ಸುಖ ಯಾಕೆ ತೋರೋದಿಲ್ಲ? ಹಾಗೆ ತೋರ್ಬೇಕು. ಒಂದ್ಸಲ ತೋರುತ್ತೆ, ಒಂದ್ಸಲ ತೋರಲ್ಲ. ಯಾಕೆ ಒಂದ್ ತೋರಕ್ ಕಾರಣ ಏನು? ಒಂದ್ಸಲ ಯಾಕೆ ತೋರುತ್ತೆ, ಇನ್ನೊಂದ್ಸಲ ಯಾಕೆ ತೋರಲ್ಲ? ಅದ್ ತೋರ್ದೇ ಇರೋ ಕಾಲದಲ್ಲಿ, ಸುಖ ಇಲ್ದೇ ಇರೋ ಕಾಲದಲ್ಲಿ ಅದು ಆತ್ಮಂದಲ್ಲ ಅಂತ ಹೇಳ್ದಂಗ ಆಗತ್ತಲ್ವಾ ಗುರುಗಳೇ? ಆಗ ಅಲ್ಲಲ್ಲ, ಅದಕ್ಕೆ ಯಾಕಂಗ ಆಗತ್ತೆ ಅಂತ ಕೇಳ್ತಿರೋದು. ಅದಕ್ಕೆ ಅದು ಸ್ವರೂಪದಲ್ಲಿ ತೋರ್ತಾ ಇರೋದಲ್ಲ, ಸುಖ ದುಃಖ ಆಗ್ತಾ ಇರೋದು. ಇದು ಭ್ರಮೆ ಅಷ್ಟೇ. ಅದು ಆಗ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ ಅನ್ನೋದು. ಅದು ಆತ್ಮ ಸುಖ ಇಲ್ವಾ? ಇರೋದೇ ಬರೀ ಆತ್ಮ ಸುಖ ಒಂದೇ. ಮತ್ತೆ ಈ ಸುಖ ಕಾಣುತ್ತಲ್ಲ, ಅದೇ ಭ್ರಮೆ. ಸಂಗೀತ ಕೇಳಿದಾಗ ಅಯ್ಯೋ ಏನ್ ಆನಂದ ಆಗತ್ತೆ, ಆ ಸಿನಿಮಾ ನೋಡೋದು ಏನ್ ಖುಷಿ ಆಗತ್ತೆ, ಒಳ್ಳೆ ಬೋಂಡಾ ತಿಂದಾಗ ಕೇಳಿ ನಿಮ್ ನಾಗರಾಜ್ ಹತ್ರ, ಬೋಂಡಾ ತಿಂದಾಗ ಏನ್ ಮಜಾ ಇದೆ, ಜಿಲೇಬಿ ತಿಂದಾಗ ಖುಷಿ ಆಗುತ್ತೆ. ಕೇಳಿ ನಮ್ಮ ಅನುಪಮಮ್ಮ ಹೇಳ್ತಾರೆ, ಜಿಲೇಬಿ ತಿಂದ ಖುಷಿ ಆಗಲ್ಲಮ್ಮ. ಮತ್ತೆ ಸುಖ ಇಲ್ಲ ಅಂತಾರ ಇಲ್ಲಿ. ಸಂಗೀತ ಕೇಳ್ತಿದ್ರೆ, ಆಡಿಸಿದ ಶೋಧ ಜಗದೋದ್ಧಾರ ಕೇಳ್ತಿದ್ರೆ ಹಂಗೆ ಸಮಾಧಿ ಬಂದಂಗ ಆಗ್ಬಿಡುತ್ತೆ, ಅಷ್ಟು ಖುಷಿ ಆಗತ್ತೆ. ಬರೀ ಸುಖ ಇಲ್ಲ ಅಲ್ಲ, ಸುಖ ಅನುಭವಿಸೋನು ಇಲ್ಲ. ಓಹ, ಮತ್ತೆ ಇದೆಲ್ಲ ಸುಳ್ಳು ಅಂತೀರ ಆಗ್ತಿರೋದಲ್ಲ. ಬಹಳ ಕಷ್ಟ ಇದು ಅರ್ಥ ಮಾಡ್ಕೊಳ್ಳೋದು. ನಮ್ಮಂಥ ಸಾಮಾನ್ಯರಿಗೆ ಇದು ಎಟ್ಕೋದಿಲ್ಲ, ನಿಲ್ಕೋದಿಲ್ಲ ಅಂತಾರೆ ಲೋಕದವರು. ನಾನೇನ್ ಮಾಡಿದೆ ಅಂದ್ರೆ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅನ್ನಂಗಾಯ್ತು. ಇಷ್ಟ ದಿವ್ಸ ಪಾಠ ಕೇಳಿ ಇನ್ನ ಇದೆಲ್ಲ ಸತ್ಯ ಅಂದ್ರೆ ಹಂಗಲ್ಲವ. ಸತ್ಯ ಅನ್ನೋ ವಿಷಯ ಬೇರೆ, ವ್ಯವಹಾರದಲ್ಲಿ ಇದ್ದದ್ದಕ್ಕೆ ಒಂದು ಗತಿ ತೋರಿಸ್ಬೇಕು, ಆ ಪರಮಾರ್ಥ ತೋರಿಸ್ಬೇಕು. ವ್ಯವಹಾರ ಗತಿಯನ್ನು ಇಟ್ಕೊಂಡು ಪರಮಾರ್ಥಕ್ಕೆ ದಾಟ್ಕೋಬೇಕು. ವ್ಯವಹಾರದಲ್ಲಿ ತೋರ್ತಾರೆ ಏನ್. ನಾನೇನ್ ಹೇಳಿದೆ ನೋಡಿ, ಅಂತಃಕರಣದಲ್ಲಿ ಸಾತ್ವಿಕತೆ, ರಾಜಸ, ತಾಮಸ ಅಂತ 3 ಗುಣ ಇದೆ. ತಮೋಗುಣ, ರಜೋಗುಣಾದಿಗಳು ಬಂದಾಗ ಸ್ವರೂಪದ ಸುಖ ಅಭಿವ್ಯಕ್ತವಾಗಲ್ಲ. ಸತ್ವಗುಣ ಅಂತಃಕರಣ ಎದ್ಕೊಂಡಾಗ ಆ ಆತ್ಮನ ಸುಖ ಅದು ರಿಫ್ಲೆಕ್ಟ್ ಆಗತ್ತೆ. ಆ ಸತ್ವಗುಣ ಎದ್ಕೊಳ್ಳೋದು 2-3 ತರಹ. ಒಂದು ಪುಣ್ಯವಶಾತ್ತು ಎದ್ಕೊಳ್ಳುತ್ತೆ, ಇನ್ನೊಂದು ಪ್ರಯತ್ನದಿಂದಲೂ ಸಂಪಾದನೆ ಮಾಡ್ಕೋಬಹುದು ಶಬ್ದವಾದಿ ಗುಣದಿಂದ. ಆದರೆ ಸತ್ವಗುಣದಲ್ಲಿ ಎದ್ದುಕೊಳ್ಳುವ ಆನಂದ ಏನಿದೆ ಅಥವಾ ಜ್ಞಾನ ಏನಿದೆ, ಅದು ಉಪಾಧಿಗೆ ಸೇರಿದ್ದಾದ್ರಿಂದ, ಗುಣಕ್ಕೆ ಸೇರಿದ್ದಾದ್ರಿಂದ ಅದು ಬಂದು ಹೋಗಿ ಮಾಡುತ್ತೆ. ಅದು ದೃಶ್ಯವೂ ಆಗಿದೆ, ಅದು ತೋರಿಕೆ ಅದು. ಆದರೆ ಅಲ್ಲಿ ಬಂದದ್ದು ಗೊತ್ತಾಗುವ, ಅಲ್ಲಿ ಆದದ್ದನ್ನು ಗೊತ್ತು ಮಾಡಿಕೊಳ್ಳುವ ಸುಖ ಏನಿದೆ, ಅಲ್ಲಿ ಆಗೋದು ಹೋಗೋದು ಅನ್ನೋದಕ್ಕೆ ಸ್ವರೂಪ ಸುಖಪ 2 ಬಿರುಗಳಿದೆ. ಹೇಗೆ ಜ್ಞಾನದಲ್ಲಿ 2 ತರಹ ಇದೆಯೋ, ವೃತ್ತಿ ಜ್ಞಾನ, ಸ್ವರೂಪ ಜ್ಞಾನ ಅಂತ. ವೃತ್ತಿ ಸುಖ, ಸ್ವರೂಪ ಸುಖ ಅಂತ 2 ಮಾಡ್ಕೋಬೇಕು. ವೃತ್ತಿ ಸುಖ ಬಂದು ಹೋಗಿ ಮಾಡುತ್ತೆ, ಸ್ವರೂಪ ಸುಖಕ್ಕೆ ಬಂದು ಹೋಗುವುದಿಲ್ಲ ಅಂತ ಈ ರೀತಿ ವಿಭಾಗ ಮಾಡ್ಕೊಂಡ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಸುಖವೂ ಇಲ್ವೇ ಇಲ್ಲ ಅಂದ್ಬಿಟ್ರೆ ಏನಪ್ಪ ದೊಡ್ಡ ಊಹ. ದೃಷ್ಟಾಂತಾಚಾಂತಿಗಳಲ್ಲಿ ಅವಿದ್ಯಾಧ್ಯಾಸವಷ್ಟೇ ಸಾಧರ್ಮ್ಯ, ಅದನ್ನ ಅವಿವಕ್ಷಿತ, ಅದನ್ನು ಬಿಟ್ಟು ಮರಿಬಾರದು. ತನ್ನ ವ್ಯಭಿಚರತಿ, ಅದು ಬಿಟ್ಟು ಹೋಗೋದಿಲ್ಲ. ಅವಿದ್ಯಾಧ್ಯಾಸ ಮಾತ್ರ ಆಗಿದೆ ಅನ್ನೋದು 2 ಕಡೆಯಲ್ಲಿಯೂ ಸಮಾನವಾಗಿದೆ. ಜ್ಞಾತವಿನಲ್ಲಿ ಇದು ಬಿಟ್ಟು ಹೋಗುತ್ತೆ, ಸುಖ ದುಃಖಾದಿಗಳು ಯಾವಾಗಲೂ ಇದ್ದೇ ಇರುತ್ತೆ, ಜರಾಮರಣ ಬಿಟ್ಟು ಹೋಗುತ್ತೆ ಅಂತಂದೆಲ್ಲ, ಅಲ್ಲೂ ಕೂಡ ಜರಾದಿಗಳನ್ನೇ ಅನೇಕಾಂತಿಕತ್ವ. ಜನಾದಿಗಳು ಹೇಗೆ ಬಿಟ್ಟು ಹೋಗುತ್ತಿದೆಯೋ ಸುಖ ದುಃಖಾದಿಗಳು ಬಿಟ್ಟು ಹೋಗುತ್ತೆ, ಅದು ಯಾವಾಗಲೂ ಏನು ಇರೋದಿಲ್ಲ ಆತ್ಮನಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ವಿ. ಉಪ್ಪು ಸಾಮಂತ ದೃಷ್ಟಾಂತಗಳನ್ನು ನಾವು ತೋರಿಸ್ಕೊಟ್ಟಾಗಿದೆ ಎಂದ್ರು. ಇನ್ನು ಟೈಮ್ ಇದೆಯಾ? ಇದ ಕಾರಣ ಇದೆ. ಅವಿದ್ಯಾವತ್ವ ಕ್ಷೇತ್ರಜ್ಞ ಸಂಸಾರಿತ್ವಂ ಇತಿ ಚೇದ್. ಸ್ವಾಮಿ, ಇವಾಗ ತುಂಬಾ ತರ್ಕ ಮಾಡೋದು ಬೇಡ, ಅನುಭವ ನೋಡಿ. ಏನು ಅವಿದ್ಯೆ ಇದೆಯೋ ಇಲ್ವಾ ಜೀವನಿಗೆ? ಅವಿದ್ಯೆ ಇರೋದ್ರಿಂದಲೇ ಸಂಸಾರಿತ ಉಂಟು. ಅವಿದ್ಯೆ ಯಾರಿಗೆ? ಕ್ಷೇತ್ರಜ್ಞನಿಗೆ. ಕ್ಷೇತ್ರಜ್ಞ ಚೇತನ ತಾನೆ ಅವಿದ್ಯೆ. ಅಚೇತನಕ ವಿದ್ಯೆನೋ ಚೇತನಕ ವಿದ್ಯೆನೋ? ವಿದ್ಯೆ. ಚೇತನ ಯಾರೋ? ಕ್ಷೇತ್ರಜ್ಞ. ಕ್ಷೇತ್ರಜ್ಞನಿಗೆ ವಿದ್ಯೆ ಇದ್ಮೇಲೆ ಕ್ಷೇತ್ರಜ್ಞನ ಸಂಸಾರಿತ್ವ ಇದೆ. ಇದ್ರಲ್ಲಿ ಏನ್ ಭಾರಿ ದೊಡ್ಡ ವಿಚಾರ? ಯಾಕೆ ಒಪ್ಕೊಳ್ಳ ನೀವು? ಸಂಸಾರಿತ್ವ ಕ್ಷೇತ್ರಜ್ಞನಿಗೆ, ಸಂಸಾರಿತ್ವ ಅವಿದ್ಯಾವಿತ್ವ ಕ್ಷೇತ್ರಜ್ಞನಿಗೆ. ಹಿಡ್ಕೊಂಡ್ಬಿಟ್ಟ ಪೂರ್ವಕ್ಷಿ. ಕ್ಷೇತ್ರಜ್ಞ ಅವಿದ್ಯಾವತ್ವ ಕ್ಷೇತ್ರಜ್ಞ ಸಂಸಾರಿತ್ವಂ, ಅದು ಮಧ್ಯಮಣಿ ನ್ಯಾಯ. ಕ್ಷೇತ್ರಜ್ಞ ಅನ್ನೋದು 2 ಕಡೆಗೂ ಅನ್ವಯ ಮಾಡ್ಕೊಳ್ಳಿ. ಕ್ಷೇತ್ರಜ್ಞನೇ ಅವಿದ್ಯಾವಂತ, ಹಾಗೆ ಕ್ಷೇತ್ರಜ್ಞನೇ ಸಂಸಾರಿಯಾಗಿದ್ದಾನೆ. ಇದ್ರಲ್ಲಿ ಏನ್ ತಪ್ಪು? ಯಾಕೆ ಹೊಂದಲ್ಲ ಅಂತೀರಾ? ಇದ್ಯಾಕೆ ಜರಾದಿಗಳಂತೆ ಅನಾತ್ಮ ಧರ್ಮ ಅಂತೀರಾ? ಆತ್ಮಧರ್ಮ ಅಂತ ಒಪ್ಕೊಳ್ಳಿ. ಇದು ನಾ ಅವಿದ್ಯಾಯ ತಾಮಸತ್ವ, ತಮೋಗುಣದಿಂದ ಆಗುವಂತಹದ್ದು ಅವಿದ್ಯೆ.
ವಿವೇಕವಿಲ್ಲದೆ ಇದ್ದಾಗ, ಏನೂ ತೋಚದೇ ಇದ್ದಾಗ, ಏನೂ ತೋಚದೇ ಇರೋದು, ವಿವೇಕ ಇಲ್ಲದೆ ಇರೋದು ತಮೋಗುಣ. ಇಲ್ಲಿ ಗುಣಕ್ಕೆ ಹಾಕ್ತಾ ಇದ್ದಾರೆ ಭಾಷ್ಯಕಾರರು ಅವಿದ್ಯೆಯನ್ನ. ಗುಣತ್ರಯವೂ ಅವಿದ್ಯಾ ಕಲ್ಪಿತ. ಆದರೆ ಆ ಗುಣತ್ರಯಲ್ಲಿ ಒಂದಾಗಿರೋ ತಾಮಸಕ್ಕೆ ಅವಿದ್ಯೆ ಅಂತ ಹಾಕ್ತಾ ಇದ್ದಾರೆ. ಅಂದ್ರೆ ಇದೊಂದು ಮೆಥಡ್, ಪ್ರಕ್ರಿಯೆ ಅಷ್ಟೇ. ಸುರೇಶ್ವರರು ಹಾ, ಅವಿದ್ಯೆಗೆ ಆಧಾರ ಆಸ್ಪದ ಆತ್ಮನೇ ಹೌದು ಇನ್ನೂ ಡೈರೆಕ್ಟ್ ಹೌದು. ಸ್ವಲ್ಪ ಐಕಾತ್ಮ್ಯ ಪ್ರತಿಪತ್ತಿರ್ಯಾ ಸ್ವಾತ್ಮಾನುಭವ ಸಂಶಯ ಸಾ ವಿದ್ಯಾ ಸಂದೇಶೋ ಮುಕ್ತಿರಾತ್ಮನಃ. ತಮೋಗುಣದಿಂದ ಅಜ್ಞಾನ ಬರುತ್ತೆ ಅಂತ. ತಮೋಗುಣ ಯಾವುದರಿಂದ ಬರುತ್ತೆ? ಅಜ್ಞಾನದಿಂದ. ಅಂದ್ರೆ ಅಜ್ಞಾನದಿಂದ ತಮೋಗುಣವೋ, ತಮೋಗುಣದಿಂದ ಅಜ್ಞಾನವೋ? ತಮೋಗುಣ ಇದೆ ಅನ್ನೋದೇ ಅಜ್ಞಾನ. ಹಂಗಂದ್ಬಿಟ್ರೆ ಅಜ್ಞಾನಕ್ಕೆ ನೋಡಿ, ಏನು ಅನುಪಮ ಅಪ್ಪಲ್ಲ ತಲೆ ಎಲ್ಲ ಆಡಿಸಿದ್ರು. ಹಂಗಾಗಲ್ಲ. ತಮೋಗುಣ ಅನ್ನೋದೇ ಅಜ್ಞಾನ ಅಲ್ಲ. ಅಜ್ಞಾನ ತಮೋಗುಣದಿಂದ ಅಜ್ಞಾನ ಬರುತ್ತೆ ಅಲ್ಲೋಮ್ಮ. ತಮೋಗುಣ ಇದ್ದಾಗ ಅಜ್ಞಾನ ಬರುತ್ತೆ. ಕೇಳಿ ನಿಮ್ಮ ಅನುಪಮ ಅಮ್ಮನ. ಏನಮ್ಮ ಹೇಳಿಮ್ಮ, ತಮೋಗುಣ ಇದೆ ಅಲ್ಲಮ್ಮ ಅವಿದ್ಯೆ. ಸಾತ್ವಿಕ ಗುಣ ಇದ್ದರೆ ಜ್ಞಾನ, ಸಾತ್ವಿಕ ಗುಣ ಇದ್ದರೆ ಜ್ಞಾನ, ರಜೋಗುಣ ಇದ್ದರೆ ಕರ್ಮ, ತಮೋಗುಣ ಇದ್ರೆ ಅಜ್ಞಾನ ಅಲ್ಲೋಮ್ಮ. ನಾನು ಅದು ಒಪ್ಪಲ್ಲ. ನಾನು ಯಾವ್ದಕ್ಕೆ ತಲೆ ಅಲ್ಲಾಡ್ಸೋದು ಮರ್ತ್ಬಿಟ್ಟೆ. ತಮೋಗುಣ ಅವೆಲ್ಲ ಬರೋದು ಅವಿದ್ಯೆಯಿಂದ ಅಂತ ಅನ್ಕೋತಾ ಇದೀನಿ ನಾನು. ಆದ್ರೆ ತುಂಬಾ ಕನ್ಫ್ಯೂಸಿಂಗ್ ಇದು. ಸುಮ್ನೆ ವೇಸ್ಟ್ ಟೈಮ್ ಅನ್ಸುತ್ತೆ. ಏನ್ ಕನ್ಫ್ಯೂಷನ್ ಅಲ್ಲೋ, ಅಲ್ಲಿಂದ ಕನ್ಫ್ಯೂಸಿಂಗು ಆಯ್ತು. ಮುಂದಕ್ಕೆ ಹೋಗೋದ್ ಬಿಟ್ಟು ಆ ಶಂಕರಾಚಾರ್ಯರು ಒಳ್ಳೆ ಏನೇನೋ ಪಾಯಿಂಟ್ ಎಡಿತಾ ಇರ್ತಾರೆ. ಪಾಪ ಅವಿದ್ಯೆ ಕಲೆ ಹೊರಟ ಶಂಕರಾಚಾರ್ಯರು ಕನ್ಫ್ಯೂಸ್ ಮಾಡ್ತಾರೆ ಅಂತೀರಲ್ಲಮ್ಮ. ಏನ್ ಹೇಳಮ್ಮ, ಅರ್ಥ ಆಗ್ಬೇಕು ನಮ್ಗೆ ಅಂತ ಮುಂದಕ್ಕೆ ಹೊರಟ ಯಾಜ್ಞವಲ್ಕ್ಯರು ಮೋಹ ಅಂತ ಮಾಪಿ ನಂಗಾಯ್ತು. ಅಲೇ ನಾಹಂ ಮೋಹಂ ಬ್ರವೀಮಿ. ತಾಮಸ, ಅವಿದ್ಯೆಯು ತಾಮಸವಾಗಿದೆ. ತಮೋ ಅಂದ್ರೆ ತಾಮಸವಾಗಿದೆ ಶಬ್ದಕ್ಕರ್ಥ ತಮೋ ಮಾತ್ರವಾಗಿದೆ, ಅಜ್ಞಾನಾತ್ಮಾತ್ರ ಇಂದ ಅಷ್ಟೇ ಅರ್ಥ. ತಮೋ ಗುಣದಿಂದ ಆಗದ್ದು ಅಂತಿಲ್ಲ. ತಾಮಸ ಗುಣವಿದ್ದವನಿಗೆ ಹೇಗೆ ಏನು ತೋಚಲ್ವೋ, ಅವಿದ್ಯಾವಂತನಿಗೆ ಏನೂ ತೋಚಲ್ಲ. ಅದು ಈಕ್ವೇಶನ್ ಮಾಡ್ತಾ ಇದ್ದಾರೆ. ತಮೋ ಗುಣ ಅಜ್ಞಾನ ಎರಡು ಒಂದೇ ಅಂತ. ತಾಮಸವಾಗಿದೆ ಅಜ್ಞಾನ, ತಾಮಸ ಅದು ಏನು ತೋಚಕ್ಕೆ ಬಿಡಲ್ಲ, ಅರಿಯೋಕ್ ಬಿಡಲ್ಲ. ತಾಮಸೋ ಹಿ ಪ್ರತ್ಯಯ ಆವರಣಾತ್ಮಕತ್ವಾತ್ ಅವಿದ್ಯಾ ವಿಪರೀತ ಗ್ರಾಹಕ ಸಂಶಯೋಪಸ್ಥಾಪಕ ಅಗ್ರಹಣಾತ್ಮಕೋ ವಾ. ಬಹಳ ಒಳ್ಳೆ ವಾಕ್ಯ ಬರೀತಾ ಇದ್ದಾರೆ ಶಂಕರಾಚಾರ್ಯರು. ತಾಮಸ ಪ್ರತ್ಯಯ ಇದೆಯಲ್ಲ, ತಮೋ ಗುಣದಿಂದ ಉಂಟಾದ ಪ್ರತ್ಯಯವೇ ತಾಮಸ ಪ್ರತ್ಯಯ. ಆ ತಾಮಸ ಪ್ರತ್ಯಯವು ಆವರಣ ಅಂದ್ರೆ ವಸ್ತುವನ್ನು ಮುಚ್ಚಾಕತ್ತೆ, ವಸ್ತುವನ್ನ ಗೊತ್ತು ಬಿಡಲ್ಲ. ಅದು ವಸ್ತುವನ್ನು ಮರೆಮಾಚತ್ತೆ. ಅಂದ್ರೆ ವಸ್ತುವಿನ ನಿಜ ಸ್ವರೂಪ ಗೊತ್ತಾಗೋದಕ್ಕೆ ಅದು ಅಡ್ಡಿ. ಅದು ತಿಳ್ಕೊಂಡು ಬಿಡೋದಿಲ್ಲ. ತಮೋಗುಣ ಬಂದ್ರೆ ಅದು ಆವರಣಾತ್ಮಕವಾಗಿರೋದು ಅದು ಅವಿದ್ಯೆ. ಅದು ಆ ಅವಿದ್ಯೆಯಿಂದ ಮೂರು ಅವಿದ್ಯೆ ಬರುತ್ತೆ. ಯಾವ ಮೂರು ಅವಿದ್ಯೆ? ತಪ್ಪುಳಿಕೆ ಅನ್ನೋದು ಒಂದು ಬರುತ್ತೆ. ಯಾಕೆ ಕೆಂಪಸ್ಕೊಂಡು ಪ್ರತ್ಯಯ ಆವರಣಾತ್ಮಕ. ಅದು ಹೇಗೆ ಒಂದು ಪದಾರ್ಥ ಮೇಲೆ ಬುಟ್ಟಿ ಕೌಚಿದ್ರೆ, ಬಟ್ಟೆ ಕೌಚಿದ್ರೆ ಅಲ್ಲಿ ಏನಿದೆ ಗೊತ್ತಾಗಲ್ವೋ, ಹಾಗೆ ತಮೋಗುಣ ನಮ್ಗೆ ಕವರ್ ಆಗ್ಬಿಟ್ರೆ, ಪೂರ್ತಿ ತುಂಬ್ಕೊಂಡ್ಬಿಟ್ರೆ ಅದು ಅವಿದ್ಯೆ. ಅದು ಏನು ತೋರ್ಸೋಗ್ಬಿಡೋದಿಲ್ಲ. ಅದರಿಂದ ತಪ್ಪುಳಿಕೆನೂ ಆಗತ್ತೆ. ಹಗ್ಗವನ್ನು ಹಾವು ಅಂತೂ ತಿಳ್ಕೊಳ್ತೀವಿ, ಅಥವಾ ಹಗ್ಗವೋ ಹಾವೋ, ಹಾವೋ ಹಗ್ಗವೋ, ಆಂಬಿಗ್ಯೂಟಿ, ದ್ವಂದ್ವ, ಸಂಶಯ, ನಿಷ್ಕೋಟ ಅದು ಆಗತ್ತೆ. ಅಥವಾ ಏನೋಪ್ಪ ಗೊತ್ತಾಗೋದೇ ಇಲ್ಲ ಅದು ಆಗತ್ತೆ. ಅಗ್ರಹಣಾತ್ಮಕ ಅಂದ್ರೆ ಈ ಅಗ್ರಹಣ ಬೇರೆ. ಅವಿದ್ಯೆಯಿಂದ ಅಂದ್ರೆ ಆತ್ಮನ ಅರಿದೇ ಇರೋದು ಅನ್ನೋ ಅಜ್ಞಾನದಿಂದ ಅವಿದ್ಯೆ ಅಂದ್ರೆ ತಪ್ಪುಳಿಕೆ, ಸಂಶಯ ತಿಳುವಳಿಕೆ, ಅಜ್ಞಾನ ಮೂರಾಗತ್ತೆ ಅಂತ ಇದ್ದಾರೆ. ಇದನ್ನೇ ಅವ್ರು ಹೇಳೋದು. ಈ ಆತ್ಮನನ್ನ ತಾಮಸ ಪ್ರತ್ಯಯ ಆವರಣಾತ್ಮಕ ಅವಿದ್ಯೆ ಅಂದ್ರೆ ಮೂಲಾವಿದ್ಯೆ ಅಂತಾರೆ ಅವರು. ಈ ಮೂಲಾವಿದ್ಯೆಯು ವಿಪರೀತ ಪ್ರತ್ಯಯ, ಸಂಶಯ ಪ್ರತ್ಯಯ, ಅಜ್ಞಾನ ತಂದ್ಕೊಡುತ್ತೆ ಅಂತಾರೆ ಅವರು. ಪಾಪ ಅವ್ರು ಏನೋ ಒಂದು ಜಾಗ ಸಿಗ್ತದೆ, ಇಲ್ಲಿ ಬರೋಣ ಅಂತ ಬರ್ತಾ ಇದೆ. ನಮ್ಮ ಮಮ್ಮಿನಮ್ಮ ಇದು ಮಾಡ ಪಾಪ ಅವನಿಗೆ ಏನು ಗೊತ್ತಾಗೋದಿಲ್ಲ. ಏನ್ ಮಾಡ್ತಿರ್ತೀಯ? ಗುರುಗಳೇ, ಮೂರು ಇನ್ನೊಂದ್ಸತಿ ಹೇಳಿ. ಅಗ್ರಹಣ, ಸಂಶಯ ಗ್ರಹಣ, ವಿಪರೀತ ಗ್ರಹಣ. ಅಂದ್ರೆ ಗೊತ್ತಿಲ್ಲದೆ ಇರೋದು ಹೀಗೋ ಅನ್ನೋದು ತಪ್ಪಾಗಿ ತಿಳಿಯೋದು. ಹೌದು. ಏನು ಅಂತಲೇ ತೋಚದೆ ಇರೋದು ಅಗ್ರಹಣ. ಹೀಗೋ ಅನ್ನೋ ಸಂಶಯ. ಹಗ್ಗವನ್ನು ಹಾವು ಅಂತಿಗೋ ತಪ್ಪು ತಿಳುವಳಿಕೆ. ಅದ್ ಮೂರಕ್ಕೂ ಈ ತಾಮಸ ಪ್ರತ್ಯಯವಾದ ಅವಿದ್ಯೆಯ ಕಾರಣ ಅಂತಾರೆ. ತಾಮಸ ಪ್ರತ್ಯಯ ಆವರಣಾತ್ಮಕ ಅವಿದ್ಯಾ ಕಾರಣ. ಆತ್ಮನ ಅರಿದೇ ಇರೋದ್ರಿಂದ ನಾವು ಆತ್ಮನ
ತಪ್ಪಾಗಿ ತಿಳಿತೀವಿ, ಸಂಶಯವಾಗಿ ತಿಳಿತೀವಿ, ಆತ್ಮನ ಗೊತ್ತಾಗೋಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂತ ಆತ್ಮನ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಿ. ಶೂನ್ಯವಾದ ಬಂದ್ಬಿಡುತ್ತೆ. ಎಲ್ಲಾ ವಾದಕ್ಕೂ ಈ ಅವಿದ್ಯೆಯ ಕಾರಣ. ಈ ಅವಿದ್ಯೆ ಹೋಗ್ಬಿಟ್ಟು ಅವಿದ್ಯೆಯ ವಾದವೂ ಉಳಿಯಲ್ಲ. ಆತ್ಮನ ಅರಿದೇ ಇರುವುದು ಎಂಬ ಅಜ್ಞಾನದಿಂದ ಈ ಲೋಕದ ಅಜ್ಞಾನ, ಲೋಕದ ಸಂಶಯ ಜ್ಞಾನ, ಲೋಕದ ವಿಪರೀತ ಜ್ಞಾನ ಎಲ್ಲ ಉಂಟಾಗತ್ತೆ. ಕೇಳಿಮ್ಮ. ಸೊ ಎಲ್ಲರಿಗೂ ಅವಿದ್ಯೆ ಇದೆ, ಐ ಮೀನ್ ತಮಸ್ ಇದೆ ಅಂತ ಅನ್ಕೋಬೇಕೀಗ ಸದ್ಯಕ್ಕೆ. ಅಂದ್ರೆ ಜ್ಞಾನಿಗಳನ್ನ ಬಿಟ್ಟು, ಜ್ಞಾನಿಗಳನ್ನ ಬಿಟ್ಟು. ಹೌದು, ಜ್ಞಾನಿಗಳನ್ನ ಬಿಟ್ಟು ಎಲ್ರಿಗೂ ಇದೆ. ಹೌದು, ಅವಿದ್ಯೆ ಇರೋ ತನಕ. ಹೌದು, ಅವಿದ್ಯೆ ಇರುತ್ತೆ. ನನ್ಗೆ ಇದು ಇಷ್ಟು ತನಕ ಅರ್ಥ ಆಯ್ತು ಅನ್ಕೊಂಡೆ. ಇದು ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಬಂದಾಗ ಸ್ವಲ್ಪ ಮತ್ತೆ ಕನ್ಫ್ಯೂಷನ್. ಈಗ ಕ್ಷೇತ್ರಜ್ಞ ಅಂತ ಇರೋದು ನಾವು, ನೀವ್ ಅವತ್ತು ಅಂದಿದ್ದು ಪ್ರತಿಬಿಂಬ ಅನ್ಕೋಬಹುದು ಅಂತ, ಕರೆಕ್ಟ್? ಜೀವ ಇದು ಪ್ರಿನ್ಸಿಪಲ್. ಅದಕ್ಕೆ ಸೇಮ್ ಅಲ್ವಾ? ಅದು ಒಂಥರ ಅಚೇತನನೇ. ಅದಕ್ಕೆ ಆತ್ಮ ಇದು ಆದಾಗ ಚೇತನ ಇದಾಗ ಲೈಫ್ ಪ್ರಿನ್ಸಿಪಲ್ ಬರುತ್ತೆ ಅದ್ರಲ್ಲಿ. ಇಲ್ಲಿ ಚೇತನ ಅನ್ನೋಂಗ ಅಂತ ಇದಾರೆ. ಚೇತಜ್ಞ ಚೇತನ, ಚೇತಜ್ಞ ಅಚೇತನ ಅಲ್ಲ. ಚೇತಜ್ಞ ಚೇತನನೇ. ಹೆಂಗೆ ಚೇತಜ್ಞ ಅಂದ್ರೆ ಅಂತಾನೆ. ನೀವು ಪ್ರತಿಬಿಂಬ ಅಂದ್ರೆ ಪ್ರತಿಬಿಂಬ ಚೇತನ ಹೆಂಗಾಗುತ್ತೆ? ಅದು ಯಾಕೆ ಸೂರ್ಯನ ಪ್ರತಿಬಿಂಬ ಮನೆಯೊಳಗೆ ಲೈಟ್ ಕೊಡಲ್ವಾ? ಕೊಡುತ್ತೆ. ಹಾಗೆ ಅಂತಃಕರಣ ಬಿಟ್ಟಂತಹ ಚೇತನ ಪ್ರತಿಬಿಂಬ ನಮ್ಮ ಅರಿಯತ್ತೆ. ಈ ಸುಖ ದುಃಖ ಅರಿಯತ್ತೆ, ವಿಷಯಗಳನ್ನು ಅರಿಯತ್ತೆ, ಯಾವ ಎಲ್ಲ ಇದನ್ನು ಅರಿಯತ್ತೆ. ನಾನೇ ಅಲ್ವಾ ಎಲ್ಲ ಅರಿತಾ ಇರೋದು. ನಾನು ಅನ್ನೋದೇ ಪ್ರತಿಬಿಂಬ. ಪ್ರತಿಬಿಂಬ ಬಿಕಾಸ್ ಆಫ್ ಆತ್ಮ, ಅದಕ್ಕೂ ಮತ್ತೆ ಚೇತನ ಬರ್ತದೆ. ಲೈಕ್ ದ ರೆಸ್ಟ್ ಆಫ್ ದ ಬಾಡಿ ಚೇತನ ಟ್ರಾನ್ಸ್ಫರ್ ಆಗಿದೆ. ಆ ಪ್ರತಿಬಿಂಬಕ್ಕೂ ಚೇತನ ಟ್ರಾನ್ಸ್ಫರ್ ಆಗಿದೆ. ಪ್ರತಿಬಿಂಬಕ್ಕೂ ಚೇತನ ಟ್ರಾನ್ಸ್ಫರ್ ಆಗಿದಾಗ ಅದು ಅರಿಯತ್ತೆ. ಅದು ಜೀವನ ಪ್ರತಿಬಿಂಬ ಬೈ ಇಟ್ ಸೆಲ್ಫ್ ಏನು ಇಲ್ಲ ಅಂತ ನನ್ಗೆ ಅರ್ಥ ಆಗ್ತಿರೋದು. ಮೇ ಬಿ ಇಟ್ಸ್ ಎರಡು ಕಡೆ ಹೇಳ್ಬೋದೇನೋ. ಪ್ರತಿಬಿಂಬ ನಾನು ನೋಡಿ, ಬಾಡಿಗೆ ಅಚೇತನ, ಹಂಗೆ ಪ್ರತಿಬಿಂಬ ಅಚೇತನ. ಚೇತನ ಬಿದ್ದಾಗ ಎಲ್ಲದಕ್ಕೂ ಚೇತನ ಬಂತು. ನಾವು ಬಾಡಿಗಿಂತ ಇಂದ್ರಿಯ ಸೂಕ್ಷ್ಮ ಅಂತೀವಿ, ಇಂದ್ರಿಯಕ್ಕಿಂತ ಮನಸ್ಸು ಸೂಕ್ಷ್ಮ ಅಂತೀವಿ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ ಅಂತೀವಿ, ಬುದ್ಧಿಗಿಂತ ನಾನೂ ಸೂಕ್ಷ್ಮ ಅಂತೀವಿ. ನಾನು ಅನ್ನೋದೇ ಫಸ್ಟ್. ಅದೇ ಜೀವನ್ ಕಲ್ಪಯತೆ ಪೂರ್ವಂ. ಅದು ವೆರಿ ನೆಕ್ಸ್ಟ್ ಆತ್ಮಂದು. ಅದು ಮುಂದೆ ಮುಂದೆ ಕಮ್ಮಿ ಆಗ್ತಾ ಹೋಗುತ್ತೆ ಅರಿವು. ನಾನು ಅನ್ನೋದ್ರಲ್ಲಿ ಎಷ್ಟು ಅರಿವಿದೆಯೋ ಅಷ್ಟು ಅರಿವು ಬುದ್ಧಿಯಲ್ಲಿಲ್ಲ. ಅದಕ್ಕಿಂತ ಕಮ್ಮಿ ಮನಸ್ಸು, ಅದಕ್ಕಿಂತ ಕಮ್ಮಿ ಇಂದ್ರಿಯ, ಅದಕ್ಕಿಂತ ಕಮ್ಮಿ ದೇಹ, ಅದಕ್ಕಿಂತ ಕಮ್ಮಿ ಹೊರಗಡೆ ವಸ್ತು. ಅನ್ನೋದು ಏನ್ ಹೇಳಿ ಗುರುಗಳೇ? ಥಾಟ್ ಅಲ್ವಾ ಅದು? ಏನು ನಾನು ಒಂದು ಥಾಟ್. ಹೌದು, ನಾನು ಅಂದ್ರೆ ಜೀವ. ಅದು ಅಚೇತನ. ಅದು ಅಚೇತನ ಪೂರ್ತಿ ಮೇಲೆ 50-50 ಇದೆ. ಹಂಗಿದ್ರೆ ಎಲ್ಲದ್ರಲ್ಲೂ 50-50 ಇದೆ ಅಲ್ವಾ? ಅದಿಲ್ಲ. ಅದು ಒಂದಕ್ಕೆ 60-40, ಆಮೇಲೆ 70-30, 80-20, 90-10 ಹಂಗ್ ಬರುತ್ತೆ. ಇವಾಗ ಘಟಪಟಾದಿಗಳೆಲ್ಲ 99 ಅಚೇತನ. ಅರಿವು ತೋರುತ್ತೆ ಅಂದ್ರೆ ಒಂದೇ 1% ಚೇತನ. ರೇಷಿಯೋ ಆಗ್ತಾ ಹೋಗುತ್ತೆ ಹೊರಗಡೆಗೆ. ಒಂದ್ ಹಂತ. ಇದು ಒಂದು ಜನರಿಗೆ ಉಪದೇಶ. ಇದು ಅಲ್ಟಿಮೇಟ್ ಅಲ್ಲ, ಇದೊಂದು ಅಧ್ಯಾರೋಪ. ಏನ್ ಅಧ್ಯಾರೋಪ ಅಂತ ಇರೋದು? ಇದು ಅಲ್ಲಲ್ಲ, ಚೇತನದ ಮೂಲ ಆತ್ಮ ಅಂತ ತಿಳ್ಸೋಕೆ ಒಂದು ಇದು ಉಪಾಯ. ಈ 50-50 ಬಿದ್ದಿದೆಯಲ್ಲ ಜೀವನಲ್ಲಿ, ಪ್ರತಿಬಿಂಬದಲ್ಲಿ, ಆ 50% ಚೇತನಾಂಶ ಅದು ಪರಮಾತ್ಮ ಅಂಶ. ಇನ್ನು 50 ಇದೆಯಲ್ಲ ಅದು ಉಪಾಧಿ ಅಂಶ. ಹಾಗೆ ಬುದ್ಧಿಯಲ್ಲಿ 60-40 ಆಗುತ್ತಲ್ಲ, 60 ಅಚೇತನಾಂಶ, 40 ಚೇತನಾಂಶ. ಅದನ್ನು ನಾವು ಚೇತನ ಅನ್ಬೋದು ಅಲ್ವಾ? ಅಂತೀವಲ್ಲ, ದೇಹ ಚೇತನ ನಮ್ಮ ಅಂತೀವಿ ವ್ಯವಹಾರದಲ್ಲೇ. ನನ್ನ ಮುಟ್ಟಿದ್ರು ನಮ್ಗೆ ಗೊತ್ತಾಗಿ ಅಂತೀವಿ. ಒಂದು ಮಾತ್ರಕ್ಕೆ ಆಗಲ್ಲಪ್ಪ, ಅನ್ನೋದು ಬೇರೆ, ಆಗಿರೋದು ಬೇರೆ. ಅದೇ ಸುಮ್ನೆ ಇಲ್ಲ ಅಂದ್ಬಿಟ್ರೆ ಈಸಿಯಾಗಿ ಅರ್ಥ ಆಗೋಗ್ತಿತ್ತು. ಇಲ್ಲ, ಆ ಕಾಂಟೆಕ್ಸ್ಟ್ ಬೇರೆ. ಇಲ್ಲ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ದೇಹವೂ ಇಲ್ಲ, ಇಂದ್ರಿಯವೂ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಅಹಂಕಾರವೂ. ಆ ಕಾಂಟೆಕ್ಸ್ಟ್ ಅಲ್ಲಿ ಇರೋದೆಲ್ಲ ಆತ್ಮನೊಬ್ಬನೇ, ಅದು ಪರಮ ಸತ್ಯ. ಇದು ಒಂದು ಲೋಯರ್ ಲೆವೆಲ್ ಅಲ್ಲಿ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಉಪದೇಶ ಮಾಡೋದು ಬೇರೆ. ಸುಪೀರಿಯರ್ ಲೆವೆಲ್ ಅಲ್ಲಿ, ಹೈಯರ್ ಲೆವೆಲ್ ಅಲ್ಲಿ ತೆಗೆದುಹಾಕೋದು ಬೇರೆ. ಸೊ ನಿಜ ಅಂದ್ರೆ ಈ ಚಾಪ್ಟರ್ 13 ಅಲ್ಲಿ ಕ್ಷೇತ್ರಜ್ಞಂಗೆ ಪ್ರತಿಬಿಂಬ ಇಟ್ ಈಸ್ ಎನೇಬಲ್ಡ್ ಬೈ ಆತ್ಮನ್. ಅದಕ್ಕೆ ಚೇತನ ಅಂತ ತಗೋಬೇಕು. ಹಂಗ ಅರ್ಥ ಮಾಡ್ಕೊಳ್ಳೋದ? ನಾನು ನಿಮ್ಮ ಅನುಭವ ನೋಡಿ, ನಾನು ಚೇತನ ಅನ್ಸತ್ತೋ ಅಚೇತನ ಅನ್ಸತ್ತಪ್ಪ ನಿಮ್ಗೆ? ನಾನು ಅನ್ನುವಾಗ ನಾನು ಅಚೇತನ ನಿಮ್ಗೆ ಅನುಭವ ಆಗತ್ತಾ, ನಾನು ಚೇತನ ಅಂತ ಅನುಭವ ಆಗತ್ತಾ?
ನಾನು ನಿಮ್ಮ ಅನುಭವ ನೋಡ್ಕೊಳ್ಳಿ. ಮೇಲೆ ಎಲ್ಲ ಏನೋ ಮಾತಾಡ್ಬಿಡ್ತೀವಿ. ಹಂಗಲ್ಲ, ನಿಮ್ಮ ಅನುಭವ ನೋಡ್ಕೊಳ್ಳಿ ಮಾ. ನಾನು ಅನುಪಮ, ನಾನು ಇವಾಗ ಅಡಿಗೆ ಮಾಡ್ತೀನಿ, ನಾನು ಅದನ್ನ ಕೇಳ್ತೀನಿ, ನೋಡ್ತೀನಿ, ಯೋಚನೆ ಮಾಡ್ತೀನಿ, ಚೇತನ ಅನ್ಸುತ್ತೆ. ಅನ್ಸತ್ತೆ ತಾನೆ. ಆ ಚೇತನ ಅನ್ಸಿದ್ದು ಪೂರ್ತಿ ಯಾವಾಗೂ ಚೇತನವೇ ಆಗಿದೆ. ನನಗೂ ಯಾವಾಗಲೂ ಗೊತ್ತಾಗಲ್ಲ ಅಂತೂ ಆಗತ್ತಲ್ಲ. ಗೊತ್ತಾಯ್ತು. ಓಕೆ, ನನಗೂ ಅರ್ಥ ಆಗಲಿಲ್ಲ, ಗೊತ್ತಾಗಿಲ್ಲ. ನನಗೂ ಚೇತನವೇ ಆಗಿದೆ, ಗೊತ್ತಾಗ್ಲಿಲ್ಲ ಅನ್ನೋದೇ ಆಗ್ಬಾರ್ದಾಗಿತ್ತು. ನನಗೂ ಗೊತ್ತಾಗ್ಲಿಲ್ಲ, ಅಂಬಿಗಡಿ ಆಯ್ತು, ತಪ್ಪಾಯ್ತು, ಇದೆಲ್ಲ ಆಗುತ್ತಲ್ಲ. ಅದನ್ನ ಇದು ಮಿಕ್ಸಪ್ ಆಗಿದೆ, ಅದರಲ್ಲಿ 2 ಅಂಶ ಬೆರಕೆ ಆಗಿದೆ. ಆ ನಾನು ಅನ್ನೋದು ಯಾವಾಗಲೂ ಇರೋದೂ ಇಲ್ಲ. ಹೋಗ್ಕೊಳ್ಳಿ, ನಿದ್ರೆಯಲ್ಲಿ ನಾನು ಇರೋದಿಲ್ಲ. ಯಾವುದೋ ಒಂದು ನೀವು ಪೂರ್ತಿ ಇನ್ವಾಲ್ವ್ಮೆಂಟ್ ತಗೊಂಡು ಪೂರ್ತಿ ಮುಳುಗಿದಾಗ ನಾನು ಅನ್ನೋದಿರಲ್ಲ. ಅರ್ಥ ಆಯ್ತು ಈಗ. ಐ ಮೀನ್ ಇದು ಆಮೇಲೆ ಅವಿದ್ಯಾ ಅನ್ನೋದುವೆ ಸ್ವಲ್ಪ ಅದು ಎಲ್ಲಿ ಅವಿದ್ಯಾ ಅಂತ ಅದು ಅರ್ಥ ಮಾಡಿ. ಐ ಮೀನ್ ತಮಸ್ ಅಂದ್ಬಿಟ್ರೆ ಒಂಥರ ಜನರಲೈಸ್ ಮಾಡ್ದಂಗ ಆಗೋಯ್ತು. ರೂಪಕ ಕತ್ತಲೆ ಹೇಗೆ ಏನನ್ನು ತೋಲ ಬಿಡಲ್ವೋ, ತಾಮಸ ಅಂತ ಅವಿದ್ಯೆಯನ್ನ ರೂಪಕ ಮಾಡ್ತಾ ಇದ್ದಾರೆ. ರೂಪಕ ಅದು ಅವಿದ್ಯೆಗೆ ತಾಮಸತ್ವ ರೂಪಕ. ತಾಮಸ ಗುಣ ಆದರೆ, ತಮೋ ಗುಣ ಬಂದರೆ ಏನೂ ತೋಚಲ್ಲ. ಕತ್ತಲೆ ಇದ್ರೆ ಏನೂ ತೋಚಲ್ಲ, ಅವಿದ್ಯೆ ಇದ್ರೆ ಏನೂ ತೋಚಲ್ಲ. ಗೊತ್ತಾಯ್ತು. ಆದ್ರೆ ಸತ್ವ ಅನ್ನೋದು ಜ್ಞಾನಿಗೆ. ಸತ್ವಗುಣ ಬಂದಾಗ ಸುಖ, ಅರಿವು ಎಲ್ಲ ಜಾಸ್ತಿ ಇರುತ್ತೆ. ರಜೋಗುಣ ಇದ್ದಾಗ ತುಂಬಾ. ಅಲ್ಲ ಗುರುಗಳೇ, ಎಲ್ಲಿ ಅಂತ ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ಅವಿದ್ಯಾ ತಮಸ್ಸು ಅಂದ್ರೆ ಮೈಂಡ್ ಅಲ್ಲ, ಎಲ್ಲಿ ಅವಿದ್ಯಾ ಐ ಮೀನ್ ತಮಸ್ ಎಲ್ಲಿ ಅಂತ ಇರೋದು ನಾವು ಅಂತ ಅಲ್ವಾ. ಯೂಶಲಿ ತಮಸ್ ಅಂದ್ರೆ ನಾನೀಗ ಚಾಪ್ಟರ್ 18 ಓದ್ತಾ ಇದ್ದೆ, ಅದಕ್ಕೆ ಆಕ್ಷನ್ಗೆ ತಮಸ್ಸು ರಜಸ್ಸು ಸತ್ವ ಅಂತ ತೋರಿಸ್ತಾರೆ, ನಾಲೆಡ್ಜ್ಗೆ ತಮಸ್ಸು ರಜಸ್ ಸತ್ವ ಅಂತ ತೋರಿಸ್ತಾರಲ್ಲ. ಇಲ್ಲಿ ಅವಿದ್ಯಾ ತಮಸ್ ಅಂದ್ರೆ ಅದೊಂದು ಎಂಟಿಟಿ ಆಗಿದ್ರೆ ಅದು ಎಲ್ಲಿದೆ ಅಂತ ಹೇಳ್ಬೋದು. ಅದೊಂದು ಎಂಟಿಟಿನೇ ಅಲ್ಲ, ಕಲ್ಪನೆ ಅದು. ಥಾಟ್ ಅನ್ಬೋದಾ? ಅವರು ತಮಸ್ಸು ಎಲ್ಲಿದೆ ಅದ್ರ ಲೋಕಸ್ ಕೇಳ್ತಾ ಇದಾರೆ. ಮನಸ್ಸಿನಲ್ಲಿ ತಿಳಿಯಾಗಿದ್ರೆ ಸಾತ್ವಿಕ ಅಂತೀವಿ, ಚಡಪಡಿಸ್ತಾ ಇದ್ರೆ ರಜೋಗುಣ ಅಂತೀವಿ, ಈ ಮಂಕಾಗಿದ್ರೆ ಅಂತಃಕರಣ ತಮಸ್ಸು ಅಂತೀವಿ ನಾವು. ಅದು ಬೇರೆ. ಈಗ ಅದು ಇಲ್ಲಿ ಅದೇ ಆ ತಮ ಗುಣವನ್ನೇ ಇಟ್ಕೊಂಡು ನಾವು ಉಪದೇಶ ಮಾಡೋದು. ಯಾರು ಪ್ರಶ್ನೆ ಕೇಳ್ತಾ ಇದಾರೋ ಅವರಲ್ಲೇ. ಇವನ್ ಯಾರು ತಮೋ ಗುಣ ಅಂತ ಕೇಳಿದ್ರೆ, ನಿಮಗೆ ನಂಗೆ ಏನು ತೋಚಲ್ಲ, ಏನು ಹರಿಯಲ್ಲ, ಹಾಗೆ ಅಂದ್ರೆ ನಿಮ್ ತಮೋ ಗುಣ ಕೂಡ್ಕೊಂಡಿದ್ದೀರಾ ಅಂತ ಅರ್ಥ. ಇವಾಗ ಎಲ್ಲ ಅರ್ಥ ಆಗ್ತಿದೆ, ಗೊತ್ತಾಗ್ತಿದೆ ಅಂತಂದ್ರೆ ನಿಮ್ಗೆ ಸತ್ವ ಗುಣ ಬರ್ತಾ ಇದೆ ಅಂತ ಅರ್ಥ. ಹಾಗೆ ಏನು ತುಂಬಾ ಚಟುವಟಿಕೆ ಇದೆ, ರಜೋಗುಣ ಇದೆ, ಕೋಪ ತಾಪ ಬೇಜಾರು ಉದ್ಯೋಗ ತಗೊಳ ಆಗ್ತಾ ಇದೆ ಅಂದ್ರೆ ರಜೋಗುಣ. ಊಹೆ ಮಾಡ್ಬೇಕು ಅಷ್ಟೇ. ಫಲ ನೋಡ್ಕೊಂಡು ಊಹೆ ಮಾಡ್ಬೇಕು. ಅದ ಅರ್ಥ ಆಯ್ತು. ಓಕೆ, ಅದೇ ಅವಿದ್ಯಾ ತಮಸ್ಸು ಅಂತ ಜನರೇಟ್ ಮಾಡ್ಬಿಟ್ವಲ್ಲ ಅಲ್ಲಿ. ಜನರೇಟರ್ ಅಲ್ಲ, ಈಕ್ವೇಶನ್. ತಮೋ ಗುಣ ಈಕ್ವಲ್ ಅವಿದ್ಯಾ, ಅವಿದ್ಯಾ ಈಕ್ವೇಶನ್ ತಮೋ ಗುಣ. ತಮೋ ಗುಣ ಇದ್ದ ಹೇಗೆ ತೋಚಲ್ವೋ ಅವಿದ್ಯೆ ಇದ್ದಾಗ ತೋಚಲ್ಲ. ಆ ಅವಿದ್ಯೆ ಇದ್ದಾಗ ಸಂಶಯ ಜ್ಞಾನ, ತತ್ವಕ್ಕೆ ಜ್ಞಾನ, ಈ ಅಜ್ಞಾನ, ಲೋಕದ ಅಜ್ಞಾನ ಎಲ್ಲ ಬರುತ್ತೆ. ಅದನ್ನೇ ಅವ್ರು ಆ ಅವಿದ್ಯೆ ಎಲ್ಲಿದೆ ಅಂತ ಹೇಳ್ತಾರೆ. ಅವಿದ್ಯೆ ನೀವ್ ಹೇಳ್ದಂಗೆ ಅದು ಒಂದು ಇದ್ರಲ್ಲೇ ಅಂತ ಅನ್ಕೋಬಹುದು. ಆ ಜೀವ ಭಾವದಲ್ಲೇ ಒಂದು ಜೀವ ಭಾವದಲ್ಲೇ ಮೊದ್ಲಾಗಿ ಯಾರು ನಾನು ಸರಿಯಾಗಿ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೋ ಅವನಲ್ಲೇ ಅವಿದ್ಯೆ ಇದೆ. ಸರಿಯಾಗಿ ತಿಳ್ಬೇಕು ಯಾರಿಗ್ ಬೇಕೋ? ನನಗ್ ಬೇಕು. ಆದ್ರೆ ನನಗ್ ಸರಿಯಾಗಿ ತಿಳ್ಬೇಕೆ ಬೇಕಾದ್ರೆ ನನಗೆ ತಾನೇ ತಪ್ಪಲಿಕ್ಕೆ ಇರ್ಬೇಕೋ, ಅಜ್ಞಾನ ಇರ್ಬೇಕೋ, ಅವಿದ್ಯೆ ಇರ್ಬೇಕೋ? ನಾನೇ ವಿದ್ಯಾವಂತ ಆಗ್ಬೋದು, ಒಂದ್ ಹಂತಕ್ಕೆ ಆಗ್ಬೋದು. ಅದು ಪರಮಾರ್ಥ ಅಲ್ಲ. ಇನ್ನು ವಿಚಾರ ಮಾಡ್ತಾ ಹೋದ್ರೆ ನನ್ನಲ್ಲಿ ಅವಿದ್ಯೆ ಅನ್ನೋ ಹೊಂದಲ್ಲ. ಅದು ಎರಡನೇ ಸ್ಟೆಪ್. ಅದು ಇದು ಲೋ ಲೇಯರ್ ಅಲ್ಲಿ ಇದನ್ನ ಹೇಳ್ಕೊಂಡು ಬರ್ತೀವಿ, ಇಲ್ಲಿ ನಿಲ್ಲಿಸ್ತೀವಿ. ಇಲ್ಲಿ ಮುಂದಕ್ಕೆ ಉಪದೇಶ ಮಾಡುವಾಗ ಇದನ್ನ ಕಿತ್ತಾಕ್ಬಿಡ್ತೀವಿ. ತಾಮಸೇಶ್ಚ ಆವರಣಾತ್ಮಕೆ ತಿಮಿರಾದಿ ದೋಷೇ ಸ್ಥಿತಿ ಅಗ್ರಹಣಾದೇ ಅವಿದ್ಯಾತೆ ಉಪಲಬ್ಧೇ. ಆವರಣಾತ್ಮಕೆ ತಾಮಸೆ, ಎಲ್ಲವೂ ಮುಚ್ಚಾಕೊಳ್ಪಡುವಂತಹ ತಮೋಗುಣ. ಏನು ತೋಚಲಾಕೊಂಡ್ರೆ ಏನು ಅರ್ಥ ಆಗಲ್ಲ, ಏನೂ ಗೊತ್ತಾಗ್ತಿಲ್ಲ, ಇದಾಗಿದೆ ಅಂತಂದಾಗ ಅವಾಗ ಅದು ಕ್ಯಾಟ್ರಾಕ್ ಬಂದಾಗ ಕಣ್ಣಿಗೆ ಹೇಗೆ ಏನು ಕಾಣಲ್ವೋ ಅಥವಾ ತಪ್ಪ ಕಾಣುತ್ತೋ ಅಥವಾ ಸಂಶಯವಾಗಿ ಗೊತ್ತಾಗುತ್ತೋ ಆ ರೀತಿ ಅಗ್ರಹಣಾದಿ, ಅಗ್ರಹಣ, ಸಂಶಯ ಗ್ರಹಣ, ಮಿಥ್ಯಾಗ್ರಹಣ, ಇದು ಅವಿದ್ಯಾತ್ರಯ ತೋರ್ ಬರುತ್ತೆ ಅಂತ ಇದ್ದಾರೆ ಅಲ್ವಾ. ಇವಾಗ ಕಣ್ ಪೊರೆ ಬಂದವರಿಗೆ ಇನ್ನು ಎದುರು ನಿಂತವರು ತೇಜುನು ಯಶೋ ಸುಮಂತಾನೋ ಸಂಶಯ ಆಗುತ್ತೆ. ಅದು ಯಶುನ ತೇಜಸ್ಸು ಅಂತ ತಪ್ಪ ತಿಳ್ಕೊಬಹುದು. ಏನಪ್ಪ ಯಾರು ಗೊತ್ತಾಗ್ತಿಲ್ಲಪ್ಪ ಅಂತ ಅನ್ಬೋದು, ಗೊತ್ತಾಗ್ತಿಲ್ಲ ಅಂತ ಆಗ್ಬೋದು, ಸಂಶಯವಾಗೂ ಗೊತ್ತಾಗ್ಬೋದು, ತಪ್ಪಾಗುತ್ತೆ. ಯಾವಾಗ ಆವರಣಾತ್ಮಕವಾದ ತಮೋಗುಣ ಅಂತಾದಾಗ
ಕಣ್ಣಿನ ಪೊರೆ ಬಂದಾಗ ಹೇಗೆ 3 ತರಹ ಆಗತ್ತೋ ಈ ತಮೋಗುಣದಿಂದ ಅವರಣಾತ್ಮಕ ಅಜ್ಞಾನದಿಂದ 3 ತರಹವಾದ ಇದು ತೋರುತ್ತೆ. ನಾಳೆ ಹೇಳ ಮುಂದಕ್ಕೆ ತುಂಬಾ ಆಳ ಹೋಗ್ತಾರೆ ಭಾಷ್ಯಕಾರರು. ಈಗ ಅವಿದ್ಯಾ ವಿಚಾರ ತಗೊಳ್ತಾರಲ್ಲ, ತುಂಬಾ ಡೆಪ್ತ್ ಇದು ವಿಚಾರ, ತುಂಬಾ ಆಳ. ಇದು ಸರಿಯಾಗಿ ಅರ್ಥ ಆಯ್ತಾ, ಯು ಆರ್ ಗೆಟರ್. ಇಲ್ವೋ ಮತ್ತೆ ಸಿನಿಕಿದನು ಪಡಿರಾಯ ಅಂತ ಹೇಳಿ ಮತ್ತೆ ಮುಡಿ ಕರ್ಮಯೋಗ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ಜಪ ಮಾಡಿ ಮತ್ತೆ ರಾಮಚಂದ್ರನ ಭಜನೆ ಮಾಡಿ, ರಾಮಚಂದ್ರ ನಿನ್ ಪಾದ ಹಿಡಿತೀನಿ ಕಣೋ ನಂಗೆ ಅರ್ಥ ಮಾಡಿಸ್ಕೊಡೋ ಅಂತ ಕೇಳ್ಕೊಳ್ಳಿ. ಈಗ ಬಿಡಲ್ಲ ಕಣೋ, ನಿನ್ ಪಾದ ಹಿಡಿತೀನಿ, ನಿನ್ ಕಾಲು ಹಿಡಿತೀನಿ, ನೀನ್ ನನ್ನ ತಂದೆ ಕಣೋ ಅಪ್ಪ, ನನ್ನ ಎತ್ಬೇಡೋ, ನಾನು ನಿನ್ ಮಗಳು ಕಣೋ, ನನ್ನ ಬಿಡ್ಬೇಡ ಕಣೋ ಅಂತ ಹತ್ಕೊಂಡು ಕಾಲು ಗಟ್ಟಿ ಹಾಡ್ಕೊಂಬಿಡಿ. ನನ್ಗೆ ಎತ್ತೋಗೂ ಬಿಡಲ್ಲ, ಇವತ್ತು ಊಟನೂ ಮಾಡೋಲ್ಲ ನಿದ್ದೆನೂ ಮಾಡೋಲ್ಲ ಅಂತ.